ಸಾಯಿರಾಮ್. ಸಮಸ್ತ ವೀಕ್ಷಕ ಬಾಂಧವರಿಗೆ ಇವತ್ತು ನವರಾತ್ರಿ ಕೊನೆಯ ದಿನ ಅಂದರೆ ವಿಜಯದಶಮಿ. ಈ ವಿಜಯದಶಮಿ ಪ್ರಯುಕ್ತ ನಮ್ಮ ಈ ಒಂದು ನವದುರ್ಗ ವಿಶೇಷ ಸಂಚಿಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೂ ಇವತ್ತು ಉದ್ಯಾಪನೆಯ ದಿವಸ ನಮ್ಮ ಸಂಚಿಕೆಗೆ ಈ ಒಂದು ವಿಶೇಷ ಸಂಚಿಕೆ ಆದ್ದರಿಂದ ಇವತ್ತು ಕೊನೆ ದುರ್ಗಿ ಬಗ್ಗೆ ಮಾತಾಡಿ ಇವತ್ತಿನ ಉದ್ಯಾಪನೆ ಮಾಡ್ತಾಯಿದ್ದೀವಿ. ಹಾಗೂ ಇವತ್ತಿನ ಶುಭ ದಿವಸ ಅಂದರೆ ವಿಜಯದಶಮಿ ದಿವಸ ನಿಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳೊಂದಿಗೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀವಿ. ವೀಕ್ಷಕರೇ, ನಿನ್ನೆ ವನದುರ್ಗಾದೇವಿ ಬಗ್ಗೆ ಮಾತಾಡಿದ್ವಿ. ನವರಾತ್ರಿಯ ಅಷ್ಟಮಿ ದಿವಸ ವನದುರ್ಗಿನ ಯಾವ ರೀತಿ ಆರಾಧನೆ ಮಾಡಬೇಕು ಮುದ್ರಾಮಂತ್ರ ತಂತ್ರಗಳಿಂದ ಅಂತ, ಮತ್ತು ಆಕೆಯ ಒಂದು ಪೌರಾಣಿಕ ಹಿನ್ನೆಲೆ, ವೇದಿಕ್ ಆಸ್ಟ್ರಾಲಜಿ, ಮೆಡಿಕಲ್ ಆಸ್ಟ್ರಾಲಜಿ ಮತ್ತು ವಾಸ್ತುಗೆ ಸಂಬಂಧಪಟ್ಟಂತೂ ಕರ್ಮ ಸಿದ್ಧಾಂತದ ಬಗ್ಗೆ ನಾವು ಹೇಳಿದ್ವಿ. ಹಾಗೆ ಶೂಲಿನಿ ದುರ್ಗ, ಶಾಂತಾದುರ್ಗ, ವನದುರ್ಗ, ಹಸಿರಿದುರ್ಗ, ದೀಪದುರ್ಗ, ಶಬರಿ ದುರ್ಗ, ಲವಣದುರ್ಗ ಅಂಥೇಳಿ ಈ ಎಲ್ಲ ದುರ್ಗಾ ದೇವತೆಗಳ ಬಗ್ಗೆ ನಾವು ಈ ಕಳೆದ ಎಲ್ಲ 7 ದಿವಸಗಳಿಂದ 8 ದಿನಗಳಿಂದ ನಾವು ಸ್ಮರಣೆ, ಧ್ಯಾನ, ಜಪಗಳನ್ನು ಮಾಡಿದ್ವಿ. ಇವತ್ತು ವಿಜಯದಶಮಿ ಕೊನೆಯ ದಿವಸ, ಕೊನೆಯ ದುರ್ಗಿ ವಿಶೇಷವಾಗಿ ಜ್ವಲದುರ್ಗಾ ಅಂಥೇಳಿ. ಎಷ್ಟೋ ಜನ ಈ ದೇವಿ ಕೇಳೇ ಇಲ್ಲ ಅನಿಸುತ್ತೆ. ಜ್ವಲದುರ್ಗಾ ದೇವಿನ ಕೇತುಗ್ರಹಕ್ಕೆ ಹೋಲಿಸ್ತಾರೆ. ಕೇತುಗ್ರಹಕ್ಕೆ ಶಕ್ತಿ ಕೊಡೋಳೆ ಜ್ವಲದುರ್ಗಾ ಅಂತ ಹೇಳಿ. ಈ ದೇವಿ ವಿಜಯದಶಮಿ ದಿವಸನೇ ಅವತಾರ ಆಯಿತು ಅಂತ ದುರ್ಗಾ ಸಮೇತಲ್ಲಿ ಹೇಳ್ತಾರೆ. ಏನೇ ಎಲ್ಲ ದುರ್ಗೆಯರು ಒಂದೇ ದಿವಸ ಅವತಾರ ಆಗಲಿಲ್ಲ. ಒಂದೊಂದು ಕಾಲಮಾನ, ಆಯಾ ಒಂದು ಸೀಸನ್ನು, ಆಯಾ ಒಂದು ಸಿಚುಯೇಷನ್ನು, ಸನ್ನಿವೇಶ ತಕ್ಕಂತೆ ಅವತಾರಗಳಾಯಿತು. ಅದನ್ನೆಲ್ಲ ಸೇರಿಸಿ ನವದುರ್ಗ ಅಂತ ಹೇಳಿ ನಾವು ನವರಾತ್ರಿ ಆಚರಣೆ ಮಾಡ್ತೀವಿ. ಕೆಲವು ಕಡೆ ದಶಮಹಾವಿದ್ಯೆಯಲ್ಲಿ ಭೈರವಿ ಅಂದರೆ ಕಾಳಿ, ಕಮಲಾದೇವಿ, ಧೂಮಾವತಿ, ಚಿನ್ನಮಸ್ತಾದೇವಿ, ಷೋಡಶಿ, ತ್ರಿಪುರಸುಂದರಿ, ರಾಜಮಾತಂಗಿ, ಬಗಳಾಮುಖಿ, ತಾರಾದೇವಿ, ಹೀಗೆ ನಾವು ಹಲವಾರು ತಂತ್ರಮಂತ್ರಗಳಿಂದ ದಶಮಿಯನ್ನು ಅಂದರೆ ನವರಾತ್ರಿನ ಆಚರಣೆ ಮಾಡ್ತೀವಿ. ಈ ವರ್ಷ ನಾವು ದುರ್ಗಿಯರ ಬಗ್ಗೆನೇ ಮಾತಾಡಿರೋದ್ರಿಂದ ಕೊನೆಯ ದುರ್ಗಿ ಜ್ವಲದುರ್ಗಾ ಬಗ್ಗೆ ಮಾತಾಡೋಣ. ಯಾಕೆ ಜ್ವಲದುರ್ಗಾದೇವಿ ಅವತಾರ ಆಯಿತು, ಯಾತಕ್ಕೋಸ್ಕರ ನಾವು ಪೂಜೆ ಮಾಡಬೇಕು? ಒಮ್ಮೆ ಬಂಡಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಆ ಬಂಡಾಸುರನ ಆಸೆ ಏನಂತಂದರೆ ಎಲ್ಲ ದೇವತೆಗಳು ನನ್ನ ಅಧೀನದಲ್ಲಿರಬೇಕು, ಎಲ್ಲ ದೇವತೆಗಳು ನನ್ನ ಗುಲಾಮರಾಗಬೇಕು ಅನ್ನೋಕ್ಕೋಸ್ಕರವಾಗಿ ಒಬ್ಬೊಬ್ಬರಾಗಿ ಎಲ್ಲ ದೇವತೆಗಳನ್ನು ಕ್ಷೀಣಿಸುತ್ತಾ ಬರ್ತಿರ್ತಾನೆ, ನಾಶ ಮಾಡ್ಕೊಂಡು ಬರ್ತಿರ್ತಾನೆ, ಸೋಲಿಸ್ತಾ ಬರ್ತಿರ್ತಾನೆ. ಬಂಡಾಸುರ ಏನು ಮಾಡ್ದ, ಎಲ್ಲರೂ ಕೊಲ್ಲಬೇಕು, ಅವರ ನಾಶ ಮಾಡಬೇಕು ಅಂತ. ಅವನಲ್ಲಿ ಒಂದು ಒಳ್ಳೆ ಟ್ಯಾಲೆಂಟ್ ಏನಿತ್ತಪ್ಪ ಅಂತಂದರೆ ರಾತ್ರಿ ಹೊತ್ತು ಯುದ್ಧ ಮಾಡ್ತಿದ್ದದ್ದು ಬಂಡಾಸುರ. ಬಂಡಾಸುರನಿಗೆ ಒಂದು ವಿಶೇಷತೆ ಏನಂದರೆ ಅವನಿಗೆ ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಕಾಡ್ತೈತಂತೆ, ಹಗಲಿದ್ದಂಗೆ ಅವನಿಗೆ ರಾತ್ರಿ ಹೊತ್ತು. ರಾತ್ರಿ ಹೊತ್ತು ಅವನು ಕಪ್ಪು ಬಟ್ಟೆಗಳನ್ನು ಧರಿಸ್ಕೊಂಡು ಅವನು ಅವನ ಸೈನಿಕರೆಲ್ಲ ಯುದ್ಧ ಮಾಡ್ತಿದ್ರಂತೆ. ಈಗಿನ ಥರ ದೊಡ್ಡ ದೊಡ್ಡ ಲೈಟ್ಸ್ ಆಗಲಿ, ಸ್ಟ್ರೀಟ್ ಲ್ಯಾಂಪ್ಸ್ ಆಗಲಿ, ಅಥವಾ ದೊಡ್ಡ ದೊಡ್ಡ ಲೈಟ್ಗಳು ಬೀದಿಲಲ್ಲಿ ಅವತ್ತಿನ ಕಾಲದಲ್ಲಿ ಇರ್ತಿರ್ಲಿಲ್ಲ. ಕಪ್ಪು ಬಟ್ಟೆ ಹಾಕ್ಕೊಂಡು, ಕಪ್ಪು ಆಯುಧಗಳನ್ನ ತೊಗೊಂಡು, ಕಪ್ಪು ಕಲರ್ ಬಣ್ಣದ್ದು ಆಯುಧಗಳನ್ನ ತೊಗೊಂಡು ಯುದ್ಧಕ್ಕೆ ಬಂದಾಗ ಗೊತ್ತೇ ಆಗ್ತಿರಲಿಲ್ಲ. ಹೀಗಿದ್ದಾಗ ಅವರು ಒಂದು ಸಲ ಎಲ್ಲ ದೇವತೆಗಳು ಹೋಗಿ ಈ ಬಂಡಾಸುರ ಅನ್ನೋದು ಬಂಡ ಅವನೊಬ್ಬ ಕ್ರೂರಿ, ಈ ದೊಡ್ಡ ರೌಡಿ, ಇವನು ನಮ್ಮನ್ನು ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಕೇಳಿದಾಗ ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ದೇವತೆಗಳು. ಕೈಲಾಸಕ್ಕೆ ಹೋಗಿ ಪಕ್ಕದಲ್ಲಿ ಕೂತಿರ್ತಾಳೆ ಪಾರ್ವತಿ. ಅವನು ಅಂಥ ವಿಚಿತ್ರವಾದ ಮನುಷ್ಯನ ಅವನು. ಆ ಬಂಡಾಸುರ ಆ ರೀತಿ ರೌಡಿಸಮ್ ಮಾಡ್ತಾನ, ದಬ್ಬಾಳಿಕೆ ಮಾಡ್ತಾನ, ಎಲ್ಲರ ಮೇಲೂ ರೌಡಿಸಮ್ ಮಾಡ್ತದಾನ. ಸರಿ ಅಂದ್ಬಿಟ್ಟು ಅವ್ನು ಕತ್ಲಲ್ಲೇ ಬಂದು ಎಲ್ಲರನ್ನೂ ಸಾಯಿಸ್ತಾ ಇದ್ದಾನ. ನೋಡೋಣ ಅಂದ್ಬಿಟ್ಟು ನಾನೇ ಹೋಗ್ತೀನಿ, ಶಿವ ನೀವು ರೆಸ್ಟ್ ತೊಗೊಳ್ಳಿ, ವಿಶ್ರಾಂತಿ ತೊಗೊಳ್ಳಿ, ನಾನೇ ಹೋಗಿ ಒಂದು ಕೈ ನೋಡ್ಕೊಂಬರ್ತೀನಿ ಅವನ್ನ ಅಂಥೇಳಿ ಪಾರ್ವತಿ ಏನು ಮಾಡ್ತಾಳೆ, ಆ ರೂಪ ಬಿಟ್ಟು ಇನ್ನೊಂದು ರೂಪದಲ್ಲಿ ಹೋಗ್ತಾಳೆ. ಹೋದಾಗ 10 ಅಕ್ಷೋಹಿಣಿ ಅಂತಂದರೆ ಬಹುಶಃ ನಮ್ಮ ಪ್ರಕಾರ ಅದು ಲಕ್ಷಗಟ್ಟಲೆ, 10 ಲಕ್ಷದ ಮೇಲೆ ಸೈನಿಕರಿದ್ದಾರಂತೆ ಬಂಡಾಸುರನ್ನ. ಅವನೇನು ಮಾಡ್ತಾನೆ, ಕತ್ಲಲ್ಲೇ ಬಂದು ಅಟ್ಯಾಕ್ ಮಾಡ್ತಿರ್ತಾನೆ ದೇವತೆಗಳನ್ನ, ಪ್ರಜೆಗಳನ್ನ, ಎಲ್ಲರೂ ಗೊತ್ತೇ ಆಗ್ತಿರಲ್ಲ.
ಏನೋ ಸ್ಟ್ರೀಟ್ ಲ್ಯಾಂಪ್ಸ್ ಅದು ಇದ್ದರೂ ಗೊತ್ತಾಗಿ ಎಚ್ಚರಿಕೆ ತೊಗೋಬೋದಿತ್ತು. ಸಡನ್ನಾಗಿ ಬಂದ್ಬಿಟ್ಟು ಕತ್ಲೆ ಒಳಗೆ ಮಲಗಿದ್ದಾಗ ಕೂತಿದ್ದಾಗ ಕತ್ಲೆಯಲ್ಲಿ ಬಂದು ಅಟ್ಯಾಕ್ ಮಾಡ್ತಿರ್ತಾನಲ್ಲ, ಇದು ದೊಡ್ಡ ದುರಂತ ನಡೆದು ಹೋಗ್ತಾ ಇರ್ತದೆ. ಆಗ ಪಾರ್ವತಿ ಏನು ಮಾಡ್ತಾಳೆ, ನಾನೊಬ್ಬನೇ ಮಾಡೋಕ್ಕಾಗಲ್ಲ, ಇವನಿಗೆ ನನಗೆ ಬೆಳಕು ಬೇಕು, ಬೆಳಕು ಹಾಕ್ಬಿಟ್ರೆ ಅವ್ನು ಕಣ್ಣು ಕಂಡುಬಿಡ್ತೇನೆ, ಆಗ ಅವನಿಗೆ ಬಾಣ ಬಿಟ್ಟು ಕತ್ತಿ ಚೂರು ಹಾಕಿ ಸಾಯಿಸ್ಬಿಡ್ಬೋದು ಅಂತೇಳಿ ಅವಳೇನು ಮಾಡ್ತಾಳೆ, ಸಹಾಯಕ್ಕೆ ಜ್ವಾಲಾಮಾಲಿನಿ ಅನ್ನೊಂದು ಯಕ್ಷಿಣಿ ದೇವತೆಯನ್ನು 64 ಯಕ್ಷಿಣಿಯರಲ್ಲಿ ಜ್ವಾಲಾಮಾಲಿನಿ ಅಂತ ಒಬ್ಳು ಅವಳನ್ನ ಕರೀತಾಳೆ ಪಾರ್ವತಿ. ನೋಡಮ್ಮ, ನಾನೀಗೊಂದು ಒಳ್ಳೆ ಹೊಸ ಅವತಾರ ತಾಳ್ತಾ ಇದ್ದೀನಿ, ನೀನು ಬೆಳಕು ಕೊಡು, ನೀನು ಕತ್ತಲಿರೋ ರಾಕ್ಷಸರು ನನ್ನ ಕಣ್ಣು ಕಾಣಬೇಕು ಅಂತ ಅಪ್ಪಣೆ ಮಾಡ್ತಾಳೆ. ಆಗ ಜ್ವಾಲಾಮಾಲಿನಿ ಶಿರಾವಹಿಸಿ ಆಯ್ತಮ್ಮ ತಾಯಿ ಅಂಥೇಳಿ ವನ್ಯವಾಹಿನಿ ಅಂತೇಳಿ ಒಬ್ಳು ಇರ್ತಾಳೆ. ಆ ವಾಸಿನಿ ಅನ್ನೋಳೊಬ್ಳು ಜ್ವಾಲಾಮಾಲಿನಿಗೆ ಅಸಿಸ್ಟೆಂಟು. ಪಾರ್ವತಿ ಏನು ಮಾಡ್ತಾಳೆ, ಜ್ವಾಲಾಮಾಲಿನಿ ಕರೀತಾಳೆ, ಬೆಳಕನ್ನು ಕೊಡು ಅಂತ. ವನ್ಯವಾಸಿನಿನೋ ಇನ್ನೊಬ್ಳು ಜ್ವಾಲಾಮಾಲಿನಿ ಜೊತೆಗೆ ಸೇರಿಕೊಂಡು ಇಬ್ಬರೂ ಎರಡು ದಿಕ್ಕಿಂದನೂ ಬೆಳಕು ಕೊಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಬೆಳಕು ಬಿತ್ತು ಕಣ್ಣು ಕಂಡುಬಿಡ್ತಾರೆ ರಾಕ್ಷಸರು ಬಂಡಾಸುರ ಎಲ್ಲರೂ. ಆಗ ಅವಳೇನು ಮಾಡ್ತಾಳೆ, 10 ಅಕ್ಷೋಹಿಣಿ ಸೈನಿಕರನ್ನು, 10 ಲಕ್ಷಕ್ಕಿಂತ ಹೆಚ್ಚಿರುವಂಥ ಜನಗಳನ್ನು ಸಂಹಾರ ಮಾಡ್ತಾಳೆ. ಮತ್ತೆ ಹುಡ್ತಾ ಇರ್ತಾರೆ. ಸರಿ, ಇವ್ರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ತಿಂಗಾಣಗಟ್ಟಲೆ ಯುದ್ಧ ಆಗುತ್ತೆ. ಒಂದು ದೊಡ್ಡ ಕೋಟೆ ಕಟ್ಟಬೇಕು. ಆ ಕೋಟೆ ಹೆಂಗಂದರೆ 100 ಗಾವುದ ಅಗಲ, 300 ಗಾವುದ ಎತ್ತರ, 100 ದೊಡ್ಡ ಕೋಟೆ. ಆ ಕೋಟೆಯಲ್ಲಿ ಈ ಜ್ವಾಲಾಮಾಲಿನಿ ವನ್ಯವಾಸಿನಿ ಇಬ್ಬರು ಸೇರಿ ಏನು ಮಾಡ್ತಾರೆ, ಆ ಕೋಟೆ ಕಟ್ತಾರೆ. ಕೋಟೆನ ಕಟ್ಬಿಟ್ಟು ಆ ಕೋಟೆ ಒಳಗೆ ಅವನ್ನ ಸೇರಿಸಿ ಬಂಧಿಸ್ಬಿಟ್ಟು ಎಲ್ಲರನ್ನೂ ಸಾಯಿಸಿಬಿಡ್ತಾಳೆ. ಯಾಕಂದರೆ ಮತ್ತವ್ರು ಹೊರಗಡೆ ಹೋಗೋಕ್ಕಾಗಬಾರ್ದು. 100 ಗಾವುದ ಅಗಲ, 300 ಗಾವುದದು ಹೈಟಲ್ಲಿ ಕೋಟೆ ಕಟ್ತಾಳೆ ಜ್ವಾಲಾಮಾಲಿನಿ ವನ್ಯವಾಸಿನಿ. ಆ ವನ್ಯವಾಸಿನಿ ಜ್ವಾಲಾಮಾಲಿನಿಯರ ಸಹಾಯದಿಂದ ಈ ಬಂಡಾಸುರನ್ನು ಸಾಯಿಸಿದ್ಲು ಅಂತ ಹೇಳಿ ಕಥೆಯಲ್ಲಿ ಬರುತ್ತೆ ದುರ್ಗಾ ಸಮಿತಿಯಲ್ಲಿ. ಆದ್ದರಿಂದ 10ನೇ ದಿನ ವಿಜಯದಶಮಿ ದಿವಸ ನಾವು ಮಾಡಿದಂಥ ಮಹಾದಶಪಾಪಗಳನ್ನು ನಾಶ ಮಾಡಿ ಮುಕ್ತಿ ಅಥವಾ ಮೋಕ್ಷಕ್ಕೆ ಭಗವಂತನ ಸಾನ್ನಿಧ್ಯಕ್ಕೆ ತಲುಪುವಂಥ ದಿನವೇ ಈ ವಿಜಯದಶಮಿ. ದಶಮಹಾಪಾಪಗಳು ಯಾವುದು? ತಂದೆಯನ್ನು ಕೊಂದಿದ್ದು, ತಾಯಿಯಿಂದ ಕೊಂದಿದ್ದು, ಅಣ್ಣ ತಮ್ಮಂದಿರು ಕೊಂದಿದ್ದು, ಅಕ್ಕ ತಂಗಿರು ಕೊಂದಿದ್ದು, ಪರದ್ರವ್ಯಾಪರಣ, ಮೋಸ ಮಾಡಿದ್ದು, ಪ್ರಾಣಿ ಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಶಾಪ ಪಾಪಗಳು ಇವೆಲ್ಲವನ್ನು ಸೇರಿಕೊಂಡಾಗ ಮನುಷ್ಯ ಜನ್ಮ ಬಿಟ್ಟು ಪ್ರಾಣಿ ಜನ್ಮಕ್ಕೆ ಹೋಗ್ಬಿಡ್ತಾನಂತೆ. ಪ್ರಾಣಿ ಜನ್ಮಕ್ಕೆ ಹೋಯ್ತು ಅಂದರೆ ಮೋಕ್ಷ ಪಡೆಯೋಕ್ಕಾಗಲ್ಲ. ಮನುಷ್ಯನ ಜನ್ಮ ಇದ್ದಾಗಲೇ ಮಾತ್ರ ಮೋಕ್ಷ ತೆಗೆಯೋಕ್ಕೆ ಸಾಧ್ಯ. ಮನುಷ್ಯ ಜನ್ಮ ಪಡೆದಾಗಲೇ ಮುಕ್ತಿಗೆ ಹೋಗೋಕ್ಕೆ ಸಾಧ್ಯ. ಪ್ರಾಣಿಗಳಿಗೆ ಪೂಜೆ ಮಾಡೋಕ್ಕಾಗಲ್ಲ, ಜಪ ಮಾಡೋಕ್ಕಾಗಲ್ಲ. ಮನುಷ್ಯನ ಜನ್ಮಕ್ಕೋಸ್ಕರನೇ ನಾವು ಹುಟ್ಟಿದ್ದೀವಿ ಅಂತಂದರೆ ಮೋಕ್ಷ ತೆಗಿ ಕೊಟ್ಟಿದ್ದೀವಿ, ಮುಕ್ತಿಗೆ ಹೋಗಿ ಕೊಟ್ಟಿದ್ದೀವಿ, ಪುನರ್ಜನ್ಮ ಬರಬಾರ್ದು ಅನ್ನೋದಾಗಿದ್ದರೆ ವಿಜಯದಶಮಿ ದಿವಸ ಈ ಜ್ವಲದುರ್ಗ ಅಂದರೆ ಕೇತುಗ್ರಹಕ್ಕೆ ಶಾಂತಿ ಆಗುವಂಥ ಪೂಜೆ ಜಪತಪಗಳನ್ನು ಮಾಡಬೇಕು ಅಂತೇಳಿ ದುರ್ಗಾ ಸಮಿತಿಯಲ್ಲಿ ಹೇಳ್ತಾರೆ. ಆದ್ದರಿಂದ ದುರ್ಗಾದೇವಿಯನ್ನು ನಾವು ಇವತ್ತು ಜ್ವಲದುರ್ಗಾ, ಬಂಡಾಸುರನ್ನು ಸಾಯಿಸಿದ್ದು ಯಾರಿಂದ? ಜ್ವಾಲಾಮಾಲಿನಿಯಿಂದ. ಮತ್ತು ಅಗ್ನಿ, ಜಾತವೇದ ಅಂದರೆ ಅಗ್ನಿ ಅವ್ರ ಮುಖಾಂತರ ಪ್ರಜ್ವಲಿಸುವಂಥ ಬೆಳಕಿನಲ್ಲಿ ಜ್ವಾಲೆಗಳಿಂದ ಆ ರಮ್ಮನ್ನು ಬೀಜಾಕ್ಷರಿಂದ ಅವಳನ್ನ ಸಾಯಿಸ್ತಾಳಂತೆ. ಆ ಒಂದು ಶಕ್ತಿ ಇವತ್ತು ವಿಜಯದಶಮಿಲಿ ಇದೆ ಅಂತ. ಅದಕ್ಕೆ ನಮ್ಮ ಆತ್ಮದಲ್ಲಿರತಕ್ಕಂಥ ಎಲ್ಲ ಥರ ಶಾಪ ಪಾಪಗಳು ಇವತ್ತು ಧ್ವಂಸ ಮಾಡಿ ಆ ದೇವಿಗೆ ಸಮರ್ಪಣೆ ಮಾಡಿ ಈ ಆತ್ಮ ಭಗವಂತನ ದರ್ಶನಕ್ಕೆ ಅಂದರೆ ಮೋಕ್ಷಕ್ಕೆ ಅಥವಾ ಭಗವಂತನ ದರ್ಶನ ಮಾಡಿ ವಾಪಸ್ ಭೂಮಿಗೆ ಬರಬೇಕು ಅಂದರೆ ಒಳ್ಳೆಯ ಆತ್ಮ ಪಡಿಬೇಕು, ಒಳ್ಳೆಯ ಜನ್ಮ ಪಡಿಬೇಕು ಅನ್ನೋದಾಗಿದ್ದರೆ ಈ ಜ್ವಲದುರ್ಗಾ ದೇವಿನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ವೀಕ್ಷಕರೇ, ಜ್ವಲದುರ್ಗ ಅವತಾರ ಏನಕ್ಕಾಯಿತು, ಯಾವ ಉದ್ದೇಶಕ್ಕಾಯಿತು ಅನ್ನೋದನ್ನು ನಾನು ತಿಳಿಸ್ಕೊಟ್ಟೆ. ನಾನು ಹಾಗೆ ಹೇಳ್ತಾ ಇದ್ವಿ, ನಾವು ಈ ಜ್ವಲದುರ್ಗ ಕೇತುಗ್ರಹಕ್ಕೆ ಸಮಾನ ಅಂಥೇಳಿ. ಯಾತಕ್ಕೆ ಅಂದರೆ ತಂದೆಯ ತಂದೆ, ತಂದೆಯ ತಾಯಿ, ಪಿತಾಮಹ ಕಾರಕತ್ವ ಇರುವಂಥದ್ದು ಈ ಕೇತುಗ್ರಹ. ಪಿತಾಮಹ ಅಂದ್ರೇನು? ಈಗ ನನ್ನ ತಂದೆ, ನನ್ನ ತಂದೆಯ ತಾಯಿ ಅಂದರೆ ನನ್ನ ತಂದೆ ಅಂದರೆ ತಂದೆಯ ತಂದೆ ಅಜ್ಜಿ, ಪಿತಾಮಹ, ಅಜ್ಜ ಅಜ್ಜಿ ಅಂತ ಕರೆಯೋದು. ಅವರಿಂದ ಬಂದಂಥ ಶಾಪ ಪಾಪಗಳು ನಮ್ಮ ರಕ್ತದಲ್ಲಿ ವೀರ್ಯದಲ್ಲಿದ್ದಾಗ ಜ್ವಲದುರ್ಗೆಯನ್ನು ಮಾಡಬೇಕಂತೆ. ಅಂದರೆ ಈಗ ನಮ್ಮ ತಂದೆ ಇದ್ದರು, ನಮ್ಮ ತಂದೆಗೆ ತಾಯಿ ತಂದೆ ಇದ್ದರು, ನನ್ನ ತಂದೆಗೆ ತಾಯಿ ತಂದೆ, ನನ್ನ ತಂದೆ ಅಂದರೆ ನನಗೆ ಅಜ್ಜ, ನನ್ನ ತಂದೆಯ ತಾಯಿ ಅಂದರೆ ಅಜ್ಜಿ. ನನ್ನ ಅಜ್ಜೆ ಮಾಡಿದಂಥ ಪಾಪ ಶಾಪಗಳು ನಾನೀಗ ಅನುಭವಿಸ್ಬೇಕಾಗಿ ಬಂದುಬಿಟ್ಟಿರುತ್ತೆ. ಆ ದೋಷಗಳನ್ನು ತೆಗೆಯೋರು ಯಾರು? ಕೇತುಗ್ರಹ ಅಂತ ಹೇಳಿದ್ರು. ಒಂದು, ಪೂರ್ವ ಜನ್ಮದಲ್ಲಿ ನಾನೇನಾದರೂ
ಮದುವೆ ಆಗೋದನ್ನು ತಡೆದಿದ್ರೆ, ಯಾರಿಗೂ ಮದುವೆ ಆಗ್ತಿತ್ತು ಚಾಡಿಯಲ್ಲಿ ನಿಲ್ಲಿಸ್ಬಿಟ್ಟಿರ್ತೀನಿ. ನೋಡಿ, ಮನೆ ಕಟ್ಟಕ್ಕೆ ಸಹಾಯ ಮಾಡಬೇಕು, ಮದುವೆ ಮಾಡುವಾಗ ಸಹಾಯ ಮಾಡಬೇಕಂತೆ. ಮದುವೆ ಆಗುವಾಗ ಚಾಡಿ ಹೇಳಿ ಮದುವೆ ಹಾಳು ಮಾಡಬಾರ್ದು. ಸತ್ತಾಗ ಶವ ಸಂಸ್ಕಾರಕ್ಕೆ ಸಹಾಯ ಮಾಡಬೇಕಂತೆ. ಈ 3 ಮಾಡಿದ್ರೆ ಸರ್ವ ಪಾಪ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಪದ್ಮಪುರಾಣ ಹೇಳುತ್ತೆ. ಪದ್ಮಪುರಾಣ ಏನು ಹೇಳುತ್ತೆ ಅಂದರೆ, ನಾವು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೆಟ್ಟದ್ದು ಮಾಡಬೇಡಿ. ಮದುವೆ ಆಗುವಾಗ ಚಾಡಿ ಹೇಳಬಾರ್ದು, ರೀ ಆ ಹುಡುಗ ಸರಿಯಿಲ್ಲ ರೀ ಅಂತ ಹೇಳಬಾರ್ದು, ಆ ಹುಡುಗಿ ಸರಿಯಿಲ್ಲ ಅಂತ ಹೇಳಬಾರ್ದು. ಅವ್ರವ್ರ ಕರ್ಮಾನುಸಾರವಾಗಿ ನೋಡೋಕೆ ಬರ್ತಾರೆ, ಪೂರ್ವಜನ್ಮದ ಕರ್ಮದಿಂದ ನೋಡಿ ಮದುವೆ ಆಗಿ ಅವರು ಅನುಭವಿಸ್ಬೇಕು ಅಂತ ಇರ್ತದೆ. ನಾವು ಚಾಡಿ ಹೇಳಿ ಮಾಡಿ ಅದನ್ನು ಹಾಳು ಮಾಡಬಾರ್ದು. ಯಾರು ಪೂರ್ವಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮದುವೆ ಆಗೋದನ್ನು ತಪ್ಪಿಸಿದ್ರೆ, ಚಾಡಿ ಹೇಳಿ ಹೆಣ್ಣು ಬಗ್ಗೆ ಗಂಡನ ಬಗ್ಗೆ ಚಾಡಿ ಹೇಳಿದರೆ, ಅಂಥವ್ರಿಗೆ ನೆಕ್ಸ್ಟ್ ಬರ್ತಲ್ಲಿ ಕೇತು ಗ್ರಹ ಅವನ ಜಾತಲ್ಲಿ ಲಗ್ನದಲ್ಲೇ ಬಂದು, ಇಲ್ಲ ಮೇಷ ಇಲ್ಲ ವೃಶ್ಚಿಕ ಲಗ್ನದಲ್ಲಿ ಕೂತ್ಬಿಡ್ತಾನೆ ಯಾರೋ ಕೇತು, ಆಗ ಈ ಜನ್ಮದಲ್ಲಿ ಸರಿಯಾಗಿ ಮದುವೆ ಆಗಲ್ಲ. ಎಷ್ಟೋ ಜನ ಲೆಟ್ರ್ ಆಗ್ತಾರೆ ನನಗೆ, ಮದುವೆ ಆಗಿಲ್ಲ 30 ಆಯಿತು 35 ಆಯಿತು ಅಂದರೆ, ಪೂರ್ವ ಜನ್ಮದಲ್ಲಿ ಬೇರೆ ಮದುವೆ ಆಗೋದನ್ನ ತಡೆದಿದ್ರೆ, ಮದುವೆ ಆಗೋರಿಗೆ ತೊಂದರೆ ಕೊಟ್ಟಿದ್ರೆ, ಈ ಜನ್ಮದಲ್ಲಿ ಮದುವೆನೇ ಆಗೋದಿಲ್ಲ, ಆದರೂ ಡೈವರ್ಸ್ ಆಗುತ್ತೆ. ಕಾರಣ ಕೇತು ದೋಷ. ಇದು ಒಂದು ಇಲ್ಲಿ ಕರ್ಮ ಸಿದ್ಧಾಂತ ಹೇಳ್ತಾ ಇದೆ. ಎರಡನೇದು, ಊಟದಲ್ಲಿ ವಿಷ ಹಾಕಿ ಗರ್ಭಪಾತ ಮಾಡಿಸೋದು. ಇಲ್ಲ ಬೇಕು ಅಂತಲೇ ಅವಳಿಗೆ ಅಬಾರ್ಷನ್ ಆಗಲಿ ಅಂತೇಳಿ ಮದ್ದುಗಳು ಕೊಟ್ಟು ಕೂಡಿಸ್ಬಿಟ್ಟು ಅಬಾರ್ಷನ್ ಮಾಡಿಸ್ಬಿಟ್ಟಿರ್ತಾರೆ ಓದ್ಜಮ್ದಲ್ಲಿ. ಇದು ಕೇತು ದೋಷಕ್ಕೆ ಬಂದುಬಿಟ್ಟಿರ್ತದೆ. ಮೊನ್ನೆ ಯಾರೋ ಒಂದು 6 ತಿಂಗಳಿಂದ ಒಂದು ಹೆಂಗಸು, ಅಂದರೆ ಒಂದು ಮನೆ ಅತ್ತೆ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊಸೆ ಪ್ರೆಗ್ನೆಂಟ್ ಆಗಬಾರ್ದು ಅವಳು ಅಂಥೇಳಿ ಸ್ವಂತ ಸೊಸೆ ಪ್ರೆಗ್ನೆಂಟ್ ಆಗೋದು ಅತ್ತೆಗೆ ಸಂಕಟ. ನೋಡಿ ಅವಳೇನು ಮಾಡಿದಾಳೆ, ಅತ್ತೆ ಮತ್ತು ನಾದ್ನಿ ತಾಯಿ ಮಗಳು ಸೇರಿಕೊಂಡು ಏನೋ ಅದು ಹರಿದ್ಬಿಟ್ಟು ಕಷಾಯ ಥರ ಮಾಡಿ ಕುಡಿಯೋದು ಒಳ್ಳೆಯದು, ಬಸ್ರಿದ್ದ ಕುಡಿದ್ರೆ ಒಳ್ಳೆಯದು ಅಂದ್ಬಿಟ್ಟೇಳಿ ಅತ್ತೆ ಮತ್ತು ಗಂಡನ ಅಕ್ಕ ಇಬ್ಬರು ಸೇರಿಕೊಂಡು ಆ ಪ್ರೆಗ್ನೆಂಟ್ ಲೇಡಿಗೆ ಕೂಡಿಸ್ಬಿಟ್ಟಿದ್ದಾರೆ. 3 ಅವರಲ್ಲೇ ಅಬಾರ್ಷನ್ ಆಗಿದೆ. ಅದು ಅಬಾರ್ಷನ್ ಆಯಿತು. ಅಂದರೆ ಪೂರ್ವ ಜನ್ಮದಲ್ಲಿ ನಾವೇನೋ ಗರ್ಭಪಾತ ಮಾಡುವಂಥ ಕರ್ಮಗಳನ್ನು ಮಾಡಿದರೆ, ಈ ಜನ್ಮದಲ್ಲಿ ಮಾಡಿದರೆ, ಇನ್ನು ಮುಂದೆ ಬರೋ ಹುಟ್ಟು ಎಲ್ಲ ಜನ್ಮದಲ್ಲೂ ಮಕ್ಕಳಾಗೋದಿಲ್ವಂತೆ. ಕೇತು ಹಾಕಿ ಕೂತ್ಬಿಟ್ಟಿರ್ತಾನೆ. ಲಗ್ನದಲ್ಲೇ ಕೇತು, ಇಲ್ಲ ವೃಶ್ಚಿಕದಲ್ಲಿ, ಇಲ್ಲ ಮೇಷ ಲಗ್ನದಲ್ಲಿ, ಮೇಷ ಇಲ್ಲ ವೃಶ್ಚಿಕದಲ್ಲಿ ಲಗ್ನದಲ್ಲೋ ಕೂತಿರ್ತಾನೆ. ಮೇಷ ಲಗ್ನ ಆಗ್ಬೋದು, ಇಲ್ಲ ವೃಶ್ಚಿಕ ಲಗ್ನಲ್ಲೂ ಆಗ್ಬೋದು. ಕೇತು ಕೂತ್ಬಿಟ್ಟಾನೆ, ಮುಗೀತು, ಸಂತಾನ ಭಾಗ್ಯವೇ ಇರೋದಿಲ್ಲ. ಅದರಿಂದ ಸಂತಾನವನ್ನು ಹಾಳು ಮಾಡಿದರೆ, ಸನ್ಯಾಸಿಗಳಿಗೆ ಅವಮಾನ ಮಾಡಿದರೆ, ಸಾಧು ಸಂತರಿಗೆ ಅವಮಾನ ಮಾಡಿದರೆ, ಯೋಗಿಗಳಿಗೆ, ಯೋಗ ಹೇಳ್ಕೊಡುವಂಥ ಯೋಗ ಮೇಷ್ಟ್ರಿಗೆ, ಮಾಟ ಮಂತ್ರ ತಂತ್ರ ಮಾಡುವಂಥ ವ್ಯಕ್ತಿಗಳು, ಜ್ಯೋತಿಷ್ಯ ಹೇಳುವಂಥವ್ರು, ವಾಸ್ತು ಹೇಳುವಂಥವ್ರವ್ರಿಗೆಲ್ಲ ಈ ತಂತ್ರವಿದ್ಯೆ ತಾಂತ್ರಿಕ ವಿದ್ಯೆ ಕಲ್ತಿರೋರಿಗೇನು ತೊಂದರೆ ಕೊಟ್ಟಿದ್ದರೆ ಓದ್ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ತೊಂದರೆ ಕೊಟ್ಟಿದ್ದರೆ, ಇನ್ಮೇಲೆಲ್ಲ ಅವ್ರಿಗೆ ಸೊಂಟದಿಂದ ಕೆಳಭಾಗದಲ್ಲಿ ಸ್ವಾಧೀನ ಇರೋದಿಲ್ಲ. ಎಲ್ಲೋ ಹೋಗಿರ್ತಾರೆ, ಮನೆಗೆ ಬರ್ತಾರೆ, ವಿಪರೀತ ಜ್ವರ ಬರುತ್ತೆ. ಜ್ವರ ಬಂದ ತಕ್ಷಣ ಪೋಲಿಯೋ ಆಗಿಬಿಟ್ಟು ಕಾಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಇರಲ್ಲ. ಒಳ್ಳೆ ಸ್ಪೋರ್ಟ್ಸ್ಮ್ಯಾನು ಈಗ ಓಡಾಡೋಕ್ಕಾಗ್ತಿಲ್ಲ, ಒಳ್ಳೆ ಬಾಡಿ ಬಿಲ್ಡರು ಓಡಾಡೋಕ್ಕಾಗ್ತಿಲ್ಲ, ಒಳ್ಳೆ ಯೋಗ ಮಾಡ್ತಿದ್ದ ವ್ಯಕ್ತಿ ಓಡಾಡೋಕ್ಕಾಗ್ತಿಲ್ಲ, ಸೊಂಟ ಬಿದ್ದೋಗ್ಬಿಡುತ್ತೆ, ವೀಲ್ ಚೇರ್ ಮೇಲೆ ಕೂತಿರ್ತಾರೆ. ಈ ಥರ ದೋಷ ಯಾಕೆ ಬಂದಿರುತ್ತೆ ಅಂತಂದರೆ, ಸಾಧು ಸಂತರಿಗೆ, ಮಾಟ ಮಂತ್ರ ತಂತ್ರ ವಿದ್ಯೆ ಕಲ್ತಂಥವ್ರಿಗೆ, ಮತ್ತು ಯೋಗ ಜ್ಯೋತಿಷ್ಯ ವಾಸ್ತು ಕಲ್ತಂಥವ್ರಿಗೆ ತೊಂದರೆ ಕೊಟ್ಟಿದ್ದೆ. ಆದರೆ ಅವ್ರಿಗೆ ಇಲ್ಲಿಂದ ಕೆಳಗೆ ಇದು ಕೇತು. ನೋಡಿ, ಇಲ್ಲಿಂದ ಮೇಲೆ ರಾಹು, ಇಲ್ಲಿಂದ ಕೆಳಗೆ ಕೇತು. ಒಕ್ಕಲಿಂದ ಮೇಲೆ ರಾಹು, ಒಕ್ಕಲಿಂದ ಕೆಳಗೆ ಕೇತು. ಈ ಜಾಗ ಪೂರ್ತಿ ಅವ್ರಿಗೆ ಸೊಂಟ ಬಿದ್ದೋಗುತ್ತೆ. ಎಷ್ಟೋ ಜನಕ್ಕೆ ರಾಹು ದೋಷ, ರಾಹು ಸನ್ನಿ, ಕೇತು ಸನ್ನಿ ಅಂತ ಕರೀತಾರೆ. ಅಂದರೆ ಈ ಮಾಟಮಂತ್ರ ತಂತ್ರಗಳಿಂದ ಬರುವಂಥ ದೋಷಗಳು ಇದರಲ್ಲೂ ಬರುತ್ತೆ. ನಾವು ಪೂರ್ವಜರು ಯಾರಿಗಾರ ಮಾಟ ಮಂತ್ರ ಮಾಡಿ ನಾನು ಸತ್ತೋಗಿರ್ತೀನಿ, ಎಲ್ಲೋ ಹುಟ್ಟಿರ್ತೀನಿ, ನನಗೆ ಇನ್ಯಾರೋ ನಂಗೆ ಮಾಟ ಮಂತ್ರ ಮಾಡಿಸಿರ್ತಾರೆ ಈ ಜನ್ಮದಲ್ಲಿ, ಆ ಸಫರಿಂಗ್ಸ್ ನಾನು ಪಡ್ತಾ ಇರ್ತೀನಿ. ಅದಕ್ಕೆ ಕಾರಕತ್ವ ಯಾರು? ಕೇತು. ಅದರಿಂದ ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನ ತಾತ, ನನ್ನ ಅಜ್ಜಿ ಮಾಡಿದಂಥ ಮಹಾಪಾಪಗಳಿಗೂ ನಾನೇ ಹೊಣೆ. ಅವ್ರು ಮಾಡಿಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಇಲ್ಲ, ಆದರೆ ಅವ್ರು ಮಾಡಿಬಿಟ್ಟಿದ್ದ ಪಾಪದ ಶೇಷ ನಾನು ಅದಕ್ಕೆ ಶೇಷನಾಗ ಸರ್ಪದೋಷಕ್ಕೆ ಹುಟ್ಟುಬಿಡ್ತಾರೆ ಅಂತ ಹೇಳ್ತಾರೆ ಇದಕ್ಕೆ. ಅದರಿಂದ ಈ ಶಂಖಪಾಲ, ಶೇಷನಾಗ, ಪದ್ಮ, ಮಹಾಪದ್ಮ, ತಕ್ಷಕ, ಕಾರ್ಕೋಟಕ, ವಿಷಧರ, ಕುಳಿಕ, ಅನಂತ ಅಂತ ಎಲ್ಲ ಸರ್ಪದೋಷಗಳು 12 ವೆರೈಟಿ ಸರ್ಪದೋಷಗಳ ಕಾರಕತ್ವ ಇರೋದೇ ರಾಹುಕೇತುಗಳು. ಅದರಿಂದ ನಾವು ಪೂರ್ವ ಜನ್ಮದಲ್ಲಾಗಲಿ ಈ ಜನ್ಮದಲ್ಲಾಗಲಿ ಯಾರೂ ಶಾಶ್ವತ ಇರೋಲ್ಲ ಜಗತ್ತಿನಲ್ಲಿ. ನೀರು ಪ್ರಳಯ ಆದರೆ ಎಲ್ಲ ಹೊಟ್ಟೋಗ್ತೀವಿ, ಭೂಕಂಪ ಭೂಮಿ ಅಲ್ಲಾಡೋ ಎಲ್ಲ ಹೊಟ್ಟೋಗ್ಬಿಡ್ತೀವಿ, ಸುಂಟ್ರು ಗಾಳಿ ಸುನಾಮಿ ಬಂದು ಎಲ್ಲ ಹೋಗ್ಬಿಡ್ತೀವಿ. ಅದಕ್ಕೆ ಎಲ್ಲರೂ ಒಂದಿನ ಸಾಯೋದ್ರಿಂದ ಯಾರಿಗೂ ನಾವು ಮಾಟ ಮಂತ್ರ ಮಾಡಿಸ್ಬಾರ್ದು. ಮಾಡಿಸಿದ್ದೆ ಆದರೆ ನೆಕ್ಸ್ಟ್ ಬರ್ತಲ್ಲಿ ಲಗ್ನದಲ್ಲೇ ಕೇತು ಕೂತ್ಬಿಡ್ತಾನೆ. ಇಲ್ಲ ಯಾವುದೇ ಲಗ್ನ ಆಗಿಲ್ಲ, ಲಗ್ನದಲ್ಲಿ ಕೇತು ಕೂತ ಅಂದರೆ ಮುಗಿದೋಯ್ತು. ಆದ್ದರಿಂದ ಯಾರು ಈ ರೀತಿ ದೋಷಗಳನ್ನು ಮಾಡ್ತಾರೋ, ಮತ್ತು ಪುರೋಹಿತ ವೃತ್ತಿನಲ್ಲಿದ್ದು ದೋಷ ಮಾಡಿದೆ, ನಾನೊಬ್ಬ ಪೂಜಾರಿ, ಹಣದ ಆಸೆಗೋಸ್ಕರ ನನ್ನ ಧರ್ಮವನ್ನೇ
ಅವಹೇಳನ ಮಾಡ್ತಿರ್ತೀನಿ, ಸರಿ ಆ ಕರ್ಮವನ್ನು ಕರೆಕ್ಟಾಗಿ ಮಾಡಲ್ಲ. ಪುರೋಹಿತ್ಯ ದೋಷ. ಪುರೋಹಿತ್ಯ ಮಾಡುವಾಗ ಪೂಜೆ ಪುರಸ್ಕಾರಗಳು ಮಾಡುವಂಥ ಪುರೋಹಿತರು ತಮ್ಮ ಲೋಪದೋಷಗಳನ್ನೇನಾದ್ರು ಇಟ್ಕೊಂಡು ಮಾಡಿದ್ರೆ ಆ ದೋಷಕ್ಕೂ ಕೇತು ದೋಷ ಬಂದುಬಿಡ್ತದಂತೆ, ಕೇತು ಶಾಪ ಬರುತ್ತಂತೆ. ಅದರಿಂದ ಪೂಜೆ ಮಾಡುವಂಥ ಪುರೋಹಿತರು ಮತ್ತು ಔಷಧಿ ತಯಾರು ಮಾಡುವಂಥ ಔಷಧಿ ಅವ್ರ ಕೂಡ ಕಲಬೆರಕೆ, ಆಹಾರ ಧಾನ್ಯಗಳಲ್ಲಿ ಕಲಬೆರಕೆ, ಆಹಾರ ಕಲಬೆರಕೆ ಮಾಡೋದು, ಧಾನ್ಯಗಳಲ್ಲಿ ಕಲಬೆರಕೆ, ಭತ್ತಕ್ಕೆ ಕಲ್ಲಾಕೋದು, ಅಕ್ಕಿಗೆ ಕಲ್ಲಾಕಿ ಮಾರೋದು, ಗೋಧಿ ಕಲ್ಲಾಕಿ ಮಾರೋದು, ಎಣ್ಣೆ ಮಿಕ್ಸ್ ಮಾಡೋ ಏನೋ ಮಾಡೋದು, ತುಪ್ಪ ಮಿಕ್ಸ್ ಮಾಡಿ ಇವೆಲ್ಲ ಕಲಬೆರಕೆಗಳು ಏನು ದೋಷಗಳು ಮಾಡ್ತೀವೋ, ಔಷಧಿ ತಯಾರಿಕೆಯಲ್ಲಿ ಮೋಸ, ಕಲಬೆರಕೆ ಆಹಾರ, ಕಲಬೆರಕೆ ಧಾನ್ಯ ಮತ್ತು ಪೂಜಾ ವಿಧಿವಿಧಾನಗಳಲ್ಲಿ ಇಲ್ಲಿ ಬಂದು ಎಲ್ಲ ಹೋಮ ಮಾಡ್ತೀವಿ ಅಂತಾರೆ, 50-60 ಸಾವಿರ ಇಸ್ಕೊಳ್ತಾರೆ, ಸರಿಯಾಗಿ ಸ್ಟೆಪ್ಸ್ ಮಾಡಲ್ಲ, ಸರಿಯಾಗಿ ಮಂತ್ರ ಹೇಳಲ್ಲ. ಪೂಜೆ ಮಾಡ್ತೀನಿ ಅಂತೇಳಿ ಮಾಡ್ತಾರೆ, ಸರಿಯಾಗಿ ಪೂಜೆ ಮಾಡಲ್ಲ, ಸ್ಟೆಪ್ಸ್ ಮಿಸ್ ಮಾಡಿಬಿಡ್ತಾರೆ, ಹೋಗ್ತಾರೆ. ಪುರೋಹಿತ್ಯದಲ್ಲಿ ಯಾಗ ಯಜ್ಞಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಏನಾದ್ರು ಉಲ್ಲಂಘನೆ ಮಾಡಿದಂಥ ಜಾತಿಗಳಿಗೆ ಕೇತು ದೋಷ ಬರುತ್ತೆ ಅಂತ ಹೇಳಿಬಿಟ್ರು. ಅದಕ್ಕೆ ಎಷ್ಟೋ ಜನ ಪುರೋಹಿತರು ಪೂಜೆ ಮಾಡುವಾಗ ಸರಿಯಾಗಿ ಮಂತ್ರದಲ್ಲಿ ಉಚ್ಚಾರಣೆ ಇರೋದಿಲ್ಲ, ಮಂತ್ರ ಲೋಪದೋಷ, ಎಲ್ಲ ಥರ ದೋಷ ಮಾಡಿಬಿಟ್ಟು ಹೋಗ್ತಾರೆ. ಅವ್ರಿಗೂ ಕೆಟ್ಟದಾಗತ್ತೆ, ಪೂಜೆ ಮಾಡಿಸೋರ್ಗೂ ತೊಂದರೆ ಆಗಿಬಿಡುತ್ತೆ. ಪೂಜೆ ಮಾಡಿದ್ಮೇಲೆ ನಮ್ಗೆ ಒಳ್ಳೆಯದೇ ಆಗಿಲ್ಲ ಅಂತಾರೆ. ಕಾರಣ ಅಲ್ಲಿ ಶುದ್ಧತೆ, ಪವಿತ್ರತೆ, ಶ್ರದ್ಧೆ 3 ಮಿಸ್ ಆಗಿದ್ದರೆ ಅದ್ರ ದೋಷ ಕೇತು ರೂಪದಲ್ಲಿ ತೋರಿಸ್ತಾನೆ ಅಂತ. ಅದಕ್ಕೆ ಕೊನೆಯದಾಗಿ ಕುಜವತ್ ಕೇತು ಅಂತ. ಶನಿವತ್ ರಾಹು, ಶನಿ ಹೆಂಗೆ ಬಿಹೇವ್ ಮಾಡ್ತಾನೋ ಹಾಗೆ ರಾಹು ಮಾಡಿದ್ರೆ ಕುಜವತ್ ಕೇತು, ಕುಜಗ್ರಹ ಮಂಗಳಗ್ರಹ ಏನೇನು ತೋರಿಸುತ್ತೋ ಅದರಷ್ಟು ದೋಷ ಕೇತು ತೋರಿಸುತ್ತಂತೆ. ಅದರಿಂದ ಸರ್ಪದೋಷಕ್ಕೆ ಗುರಿಯಾಗೋದಕ್ಕೆ ಇದು ಒಂದು ಕಾರಣ. ಜ್ವಲದುರ್ಗ ದೇವಿಯನ್ನು ಕೇತುಗೆ ಹೋಲಿಸಿದ್ದಾರೆ. ಕೇತು ಯಾವ್ಯಾವುದು ಹಿಂಸೆ ಕೊಡ್ತಾನೋ ಜಾತಕದಲ್ಲಿ, ಒಳ್ಳೆಯವನಾದಾಗ, ಹುಚ್ಚನಾದಾಗ, ನೀಚನಾದಾಗ ಅಥವಾ ಪಾಪಗ್ರಸ್ತ ಜೊತೆ ಇದ್ದಾಗ, ಮಿತ್ರರ ಜೊತೆ ಇದ್ದಾಗ ಏನು ಫಲಗಳು ಕೊಡುತ್ತೋ ಆಯಾ ದಶಾಬುತ್ತಿಗಳು ನೋಡ್ರಿ ಹೇಳ್ತಾರೆ. ಓವರಾಗಿ ಹೇಳೋದಾದರೆ ವೇದ ಉಪನಿಷತ್ತುಗಳು ಅವಹೇಳನ ಮಾಡೋದು, ಅಗೌರವದಿಂದ ನಡ್ಕೊಳ್ಳೋದು, ವೇದ ಮತ್ತು ಉಪನಿಷತ್ತುಗಳು, ಧಾನ್ಯ ಕಲಬೆರಕೆ, ದಾನದಲ್ಲಿ ಲೋಪದೋಷ, ಪೂಜೆಯಲ್ಲಿ ಲೋಪದೋಷ, ಧಾರ್ಮಿಕ ಕೈಂಕರ್ಯಗಳು ಏನಿರುತ್ತೋ ಅದ್ರಲ್ಲಿ ಮಾಡುವಂಥ ಎಲ್ಲ ಲೋಪದೋಷಗಳಿಗೂ ಕೇತುಕಾರಕತ್ವ ಇದೆ ಅಂದ್ಬಿಟ್ರು. ಭಕ್ತಿ ಮಾರ್ಗದಲ್ಲಿ ಬರತಕ್ಕಂಥ ಲೋಪದೋಷಗಳೆಲ್ಲ ಕೇತುಕಾರಕತ್ವ. ಶೂದ್ರ ಜೊತೆ ಸೇರಿಕೊಂಡು ಚಂಡಾಳ ಜೊತೆ ಸೇರಿಕೊಳ್ಳೋದು ಕೂಡ ಕೇತುಗ್ರಹದ ದೋಷ ಅಂತ ಅಂದ್ಬಿಟ್ಟು. ಕುಡುಕರ ಜೊತೆ ಜೀವನ ಮಾಡೋದು, ಕಡರ ಜೊತೆ ಸೇರಿಕೊಂಡು ಮಾಡೋದು, ರೇಪಿಸ್ಟ್ಗಳ ಜೊತೆ ಸೇರಿಕೊಂಡು ಡ್ರಗ್ಸ್ ತಗೊಳ್ಳೋ ಜೊತೆ ಅವ್ರ ಸಹವಾಸ ಮಾಡೋದು, ಸುಳ್ಳು ಹೇಳೋರ ಜೊತೆ, ಡ್ರಗ್ಸ್ ತಗೊಳ್ಳೋರ ಜೊತೆ, ರೇಪ್ ಮಾಡೋರ ಜೊತೆ, ಕಳ್ತನ ಮಾಡೋರ ಜೊತೆ ಸಹವಾಸ ಯಾರು ಸೇರ್ತಾರೆ ಅಂದರೆ ಕೇತು ದೋಷದ ಅವ್ರ ಜೊತೆ ಇದ್ದಾರೆ ಅಂತ. ಯಾರಲ್ಲಿ ಕೇತು ದೋಷ ಇದೆ ಅಂದರೆ ಅವ್ರು ಇಂಥವ್ರ ಜೊತೆ ಇರ್ತಾರೆ. ಅಯ್ಯೋ ನಮ್ಮ ಮಗ ಕುಡಿಯೋ ಜೊತೆ ಸೇರ್ಕೊಂಡು ಹಾಳಾಗ್ಬಿಟ್ಟ, ನನ್ನ ಮಗ ಕಳ್ತನ ಮಾಡಿ ಜೈಲಿಗೆ ಹೋದ, ನನ್ನ ಮಗ ಇನ್ನೊಬ್ಬರ ಜೊತೆ ಸೇರಿಕೊಂಡು ಡ್ರಗ್ಸ್ ತಗೋತಾ ಇದ್ದಾನೆ ಅಂತಂದರೆ ಅವ್ನು ಕೇತು ಮಾಡಿಸ್ತಾ ಇದ್ದಾನೆ ಅಂತ. ನಿಮ್ಮ ಮಗ ಅಲ್ಲ ಅದು. ಯಾಕೆ ಮಾಡಿಸ್ತಾ ಇದ್ದಾನೆ ಅಂತಂದರೆ ಕರ್ಮಸಿದ್ಧ ಅಂತ. ಪೂರ್ವ ಜನ್ಮದಲ್ಲಿ ನಾವು ಆಸ್ತಿಗೋಸ್ಕರ, ವಸ್ತ್ರಕ್ಕೋಸ್ಕರ, ಊಟಕ್ಕೋಸ್ಕರ, ಆಭರಣಕ್ಕೋಸ್ಕರ ನಾವು ಹಲವಾರು ತಪ್ಪುಗಳನ್ನು, ಮೋಸಗಳನ್ನು, ವಂಚನೆಗಳನ್ನು, ದ್ರೋಹಗಳನ್ನು ಮಾಡಿದರೆ ಈ ಜನ್ಮದಲ್ಲಿ ಈ ಎಲ್ಲ ಥರ ದೋಷಗಳು ನಾವು ಈಡಾಗ್ತೀವಿ ಅಂತೆ. ಒಂದು, ದೇವ್ರ ಬಗ್ಗೆ ನಂಬಿಕೆ ಇಲ್ಲ, ದೇವರಂದ್ರಿಲ್ಲ, ಮೂಢನಂಬಿಕೆ ಅನ್ನೋದು. ಯಾವ ವೇದ ರೀ, ಯಾವ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಅವೆಲ್ಲ ಸುಳ್ಳರಿ ಮೋಸ, ಉಪನಿಷತ್ತುಗಳು ಸುಳ್ಳರಿ ಮೋಸ ಅಂತೇಳಿ ವೇದಗಳನ್ನು ಅವಹೇಳನ ಮಾಡೋದು, ಉಪನಿಷತ್ತುಗಳನ್ನು ಹಿಂಜರಿಯೋದು ಮತ್ತು ಪುರಾಣಗಳ ಬಗ್ಗೆ ಕೆಟ್ಟ ಮಾತಾಡೋದು, ಇವೆಲ್ಲ ಮಾಡಿಬಿಟ್ಟಿರ್ತೀವಲ್ಲ, ಅಂಥವರೆಲ್ಲ ದುಶ್ಚಟಕ್ಕೆ ಈ ಬರ್ತಲು ಭಾಗಿಯಾಗ್ತಾರೆ ಅಂತ ಕರ್ಮಸಿದ್ಧ ಅಂತ ಹೇಳುತ್ತೆ. ಅದಕ್ಕೆ ನಾವ್ಯಾವುದು ಬರೆದಿಲ್ಲ, ನಾವ್ಯಾವುದು ಸೃಷ್ಟಿ ಮಾಡಿಲ್ಲ, ಅದಕ್ಕೆ ನಾವು ಯಾಕೆ ಇನ್ನೊಬ್ಬರ ಬಗ್ಗೆ, ಇನ್ನೊಂದು ವಿಷಯದ ಬಗ್ಗೆ ಕೆಟ್ಟ ಮಾತಾಡಬೇಕು? ನಾನೇನೋ ಸೃಷ್ಟಿ ಮಾಡಿದರೆ ಕೆಟ್ಟ ಮಾತಾಡೋಣ. ನಾನು ವೇದ ಬರೆದಿಲ್ಲ, ಉಪನಿಷತ್ತು ಬರೆದಿಲ್ಲ, ಪುರಾಣಗಳು ಬರೆದಿಲ್ಲ. ಆದರೆ ಪುರಾಣ, ಉಪನಿಷತ್ತು, ವೇದಗಳ ಬಗ್ಗೆ ನಾವು ಏನಾದ್ರು ಅಗೌರವದಿಂದ ಮಾತಾಡಿದ್ದೆ ಆದರೆ ನೆಕ್ಸ್ಟ್ ಬರ್ತಲ್ಲಿ ದುಶ್ಚಟಗಳಿಗೆ ಶೂದ್ರ ಸವಾಸ. ಯಾಕೆ ವೇದ ಉಪನಿಷತ್ ಅದು ಬ್ರಹ್ಮವಿದ್ಯೆ. ಈ ವಿದ್ಯೆ ಇಲ್ಲದವ್ರು ಯಾರು? ಶೂದ್ರ ಜೊತೆ ಬಿಟ್ಬಿಡ್ತಾರೆ. ಕುಡಿಯೋಕೋ, ಸೇದ್ಕೋ, ಸೆಕ್ಸ್ ಮಾಡು, ಡ್ರಗ್ಸ್ ತಗೋ, ಕೊಲೆ ಮಾಡು, ಜೈಲ್ಗೆ ಹೋಗು ಅಂತ. ಇದು ಕರ್ಮಸಿದ್ಧ ಅಂತ. ಎರಡನೇದು, ಪೂಜೆ ಮಾಡ್ತೀನಿ ಅಂತೇಳಿ ಬಂದು ಪೂಜೆ ಮಾಡೋಕ್ಕಂತ ಬಂದುಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಭಕ್ತಿಯಿಂದ ಪೂಜೆ ಮಾಡಿಲ್ಲ, ಶ್ರದ್ಧೆಯಿಂದ ಪೂಜೆ ಮಾಡ. ಒಬ್ಬ ಪುರೋಹಿತನ ಕೈಲಿ ಪೂಜೆ ಮಾಡಿಸಿದ್ರೆ ನಮ್ಮ ಮನೆಗೆ ಒಳ್ಳೇದಾಗಬೇಕು. ಪೂಜೆ ಮಾಡಿಸಿದ್ರೆ ಒಳ್ಳೇದಾಗಿಲ್ಲ ಅಂದರೆ ಎಲ್ಲೋ ಲೋಪದೋಷ ಇದೆ ಅಂತ ಅರ್ಥ. ಯಾವ ಪುರೋಹಿತ ಪೂಜಾ ಕೈಂಕರ್ಯಗಳಲ್ಲಿ ಲೋಪದೋಷಗಳಿಂದ ಕೂಡಿ ಪೂಜೆ ಮಾಡ್ತಾನೋ ಅವನು ನೆಕ್ಸ್ಟ್ ಬರ್ತಲ್ಲಿ ಶೂದ್ರರ ಸವಾಸದಲ್ಲಿ ಹೋಗಿ ಚಂಡಾಳನಾಗ್ತಾನೆ. ಆಗ ಅವನಿಗೆ ದೇವ್ರ ಪೂಜೆ ಮಾಡೋ ಹಕ್ಕೆ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ CM ತಪ್ಪು ಮಾಡ್ಬೋದು, ಪ್ರೆಸಿಡೆಂಟ್ ತಪ್ಪು ಮಾಡ್ಬೋದು, PM ತಪ್ಪು ಮಾಡ್ಬೋದು, ಯಾರು ಬೇಕಾದ ತಪ್ಪು ಮಾಡ್ಬೋದು, ಪುರೋಹಿತ ಮಾತ್ರ ತಪ್ಪು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಪುರೋಹಿತ ಏನಾದ್ರು ತಪ್ಪು ಮಾಡಿದ್ದೆ ಆದರೆ ಇಲ್ಲ ಅವನ ಮನೇಲೇ ಕುಡಿಯೋನು, ಸೇದೋನು,
ಇಲ್ಲ ಶೂದ್ರ ಜೊತೆ ಸೇರಿಕೊಂಡು ಚಂಡಾಳನಾಗುವಂಥ ಸಂತಾನ ಆಗ್ಬೋದು, ಇಲ್ಲಾಂದರೆ ಅವನೇ ನೆಕ್ಸ್ಟ್ ಬರ್ತಲ್ಲಿ ಶೂದ್ರರಾಗ್ಬಿಟ್ಟು ಚಂಡಾಳ ಜೊತೆ ಸೇರಿಕೊಂಡು ಕುಡಿಯೋದು, ಸೇದೋದು, ಇಸ್ಪಿಟಾಡೋದು, ಕೆಟ್ಟವ್ರ ಜೊತೆ ಸವಾಸ, ಹೀಗೆ ಹೆಣ್ಣಾಗಲಿ ಗಂಡಾಗಲಿ ಆ ದೋಷಕ್ಕೆ ಈಡಾಗುತ್ತೆ ಅಂತ ಕರ್ಮಸಿದ್ಧ ಅಂತ ಹೇಳುತ್ತೆ. ಅದಕ್ಕೆ ಎಲ್ಲರೂ ಪುರೋಹಿತರಾಗಕ್ಕೆ ಸಾಧ್ಯ ಇಲ್ಲ. ಆದರೆ ಪುರೋಹಿತರಾದರೆ ಯಾವುದ್ರ ಮೇಲೆ ಆಸೆ ಆಕಾಂಕ್ಷೆ ಇಲ್ದೇ ಅವನ 5 ರೂಪಾಯಿ ಇಟ್ಟ ಅಂತೇಳಿ ಚುಟುಕು ಹೇಳೋದು, 5,000 ರೂಪಾಯಿ ಇಟ್ಟಂದು ಒಂದಿಷ್ಟು ಉದ್ದ ಹೇಳೋದು, 10,000 ಕೊಟ್ಟಾದರೆ ನೀವು ಚೆನ್ನಾಗಿ ಮಾಡೋದು, ಯಾವುದೇ ಮೇಲೆ ಆಸೆ ಆಕಾಂಕ್ಷೆ ಇಲ್ದೇ ಭಗವಂತ ನನಗೆ ಇವ್ರ ಮನೇಲಿ ಬಂದು ಪೂಜೆ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನಲ್ಲ, ನನಗೂ ಒಳ್ಳೇದಾಗಲಿ ಇವ್ರಿಗೂ ಒಳ್ಳೇದಾಗಲಿ ಅಂತ ನಿರ್ಮಲವಾದ ಮನಸ್ಸಿಂದ ಪೂಜೆ ಮಾಡಿದ್ದೆ ಆದರೆ ಲೋಪದೋಷ ಬರೋದಿಲ್ವಂತೆ. ಏನು ರೀ ನಾನು ಸತ್ಯನಾರಾಯಣ ಪೂಜೆ ಮಾಡಿಸಿದೆ, ನನಗೆ 500 ರೂಪಾಯಿ ಕೊಟ್ಟರು, 2,000 ರೂಪಾಯಿ ಕೊಡಬೇಕಾಗಿತ್ತು ಅಂದರೆ ಸತ್ಯನಾರಾಯಣ ಪೂಜೆ ಬರೀ 2,000 ರೂಪಾಯಿನ ಅದಕ್ಕೆ ಬೆಲೆ? ಒಂದು ಕುಂಕುಮಾರ್ಚನೆಗೆ 5 ರೂಪಾಯಿನ ಬೆಲೆ? ಹಾಗಾದ್ರೆ ಅಷ್ಟೇನ ಅದಕ್ಕೆ ಯೋಗ್ಯತೆ? ಅಲ್ಲಿಗೆ ಅರ್ಥ ನಾವು ಭಗವಂತ ಅನಂತ, ಅವನಿಗೆ ಗೊತ್ತಿಲ್ಲ ನಾನು ಹೆಂಗೆ ಉಳಿಸ್ಕೋಬೇಕು ಅಂತೇಳಿ, ಅವನ ಬಗ್ಗೆ ಬರೆಯೋಕ್ಕೆ ಗೊತ್ತಾಗ್ತಿಲ್ಲ. ಅನಂತ, ಎಂಡ್ಲೆಸ್, ಇನ್ಫಿನಿಟಿ ಅಂಥವ್ನಿಗೆ ನಾವು 5 ರೂಪಾಯಿ ಅಭಿಷೇಕ, 70 ರೂಪಾಯಿ ಅರ್ಚನೆ, ಮುಂದೆ 100 ರೂಪಾಯಿ ಟಿಕೆಟ್ ಅಂದಾಗ ಅವನು ಅಷ್ಟಕ್ಕೆ ಸೀಮಿತವಾಗಿ ಬೆಲೆ ಕಟ್ಟಿ, ಅವನು ಅನಂತ, ಬೆಲೆ ಕಟ್ಟೋಕ್ಕಾಗದವ್ರು ಬೆಲೆ ಕಟ್ಬಿಟ್ಟಿದ್ದೀವಿ. ನಂಗೆ ಸತ್ಯನಾರಾಯಣ ಪೂಜೆಗೆ ಇಷ್ಟೇ ಕೊಡಬೇಕು, ಗುರು ಪ್ರವೇಶಕ್ಕೆ ಎಷ್ಟೇ 1,000 ಕೊಡಬೇಕು, ಇಲ್ಲಿ ಹಿಂಗೆ ಕೊಡಬೇಕು ಅಂತ ನಾವು ಬೆಲೆ ಕಟ್ತೀವಲ್ಲ. ಆಯಿತು, ನಾನು 50,000 ರೂಪಾಯಿ ಕೊಟ್ಟೆ ನೀವು ಗುರು ಪ್ರವೇಶ ಮಾಡಲಿ ಅಂತೇಳಿ. ಎಷ್ಟು ಲೋಪದೋಷ ಇದೆಯೋ ಗೊತ್ತಿಲ್ಲ, ಎಲ್ಲಿ ತಪ್ಪು ಮಂತ್ರ ಹೇಳಿದಿರೋ ಗೊತ್ತಿಲ್ಲ, ಯಾವ ಸ್ಟೆಪ್ ಮಿಸ್ ಆಗಿದೆ ಗೊತ್ತಿಲ್ಲ, ಕರ್ಮ ಎಲ್ಲೆಲ್ಲಿ ಮಿಸ್ ಆಗಿದೆಯೋ ಗೊತ್ತಿಲ್ಲ. ಇದೆಲ್ಲ ಮಾಡ್ತಾರೆ. ಏನೋ ಗುರುಪ್ರವೇಶ ಎಲ್ಲ ಆಯಿತು, ನೆಕ್ಸ್ಟ್ ಒಂದು ವಾರಕ್ಕೆ ಆಮೇಲೆ ಆಕ್ಸಿಡೆಂಟ್ ಆಯಿತು, ಆ ಮನೆಗೆ ಪ್ರಾಬ್ಲಮ್ ಆಯಿತು, ಆಮೇಲೆ ಪೂಜಾ ವಿಧಿಯಿಂದ ಆಯಿತು, ಅವ್ನ ಜಾತಕ ದೋಷದಿಂದ ಆಯಿತೋ ಗೊತ್ತಿಲ್ಲ, ಅದು ಯಾಕೂ ಹೊಣೆ ಅಲ್ಲ ಅಂದ್ಬಿಡ್ತಾರೆ. ಅದರಿಂದ ಈ ಧಾರ್ಮಿಕ ಕಾರ್ಯಗಳಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಅದು ಧ್ಯಾನ, ಜಪ, ಪೂಜೆ, ಮಂತ್ರತಂತ್ರಗಳು ಇವೆಲ್ಲ ಕಾರ್ಯಕತ್ವ ಇರೋದು ಕೇತುಗ್ರಹ. ಮೋಕ್ಷಕ್ಕೆ ಕರ್ಕೊಂಡು ಹೋಗೋವನೇ ಕೇತು ಛಾಯಾಗ್ರಹ ಇರ್ಬೋದು, ಆದರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗೋರು ಯಾರು? ಕೇತುಗ್ರಹ. ಈ ಆತ್ಮ ದೇಹ ಬಿಟ್ಟು ಹೋದ್ಮೇಲೆ ಈ ಹೆಬ್ಬೆಟ್ಟ ಆತ್ಮದಲ್ಲಿ ಆತ್ಮ ಹೋಗುತ್ತೆ, ಈ ಸೋಲು, ಆ ಸೋಲಿಗೆ ಕರ್ಕೊಂಡೋಗಿ ಬಿಡೋರು ಯಾರು? ವೀಸ್ಕೊಡೋರು ಯಾರು? ಕೇತುಗ್ರಹ. ಕೇತು ತೊಗೊಂಡೋಗಿ ಚಿತ್ರಗುಪ್ತನ ಮುಂದೆ ಬಿಟ್ಟುಬಿಡುತ್ತೆ. ಆ ಕೆಲಸ ಮಾಡೋದು ಇನ್ನು 9 ಗ್ರಹದಲ್ಲಿ ಇನ್ಯಾರೂ ಇಲ್ಲ, ಕೇತು ಒಬ್ಬನೇ ಮಾಡೋದು. ಸೂರ್ಯ ಮಾಡಲ್ಲ, ಚಂದ್ರ ಮಾಡಲ್ಲ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಯಾರೂ ಮಾಡಲ್ಲ. ಮೋಕ್ಷ ಪ್ರದಾಯಕ ಕೇತುಗ್ರಹ. ಆ ಕೇತುಗ್ರಹ ಶಕ್ತಿ ಕೊಡೋರು ಯಾರು? ಜ್ವಲದುರ್ಗ. ಅಂಧಕಾರದಲ್ಲಿ ಕತ್ಲೆಯಲ್ಲಿ ನಾವು ಮಾಡಿದಂಥ ಮಹಾಪಾಪಗಳು, ಅಜ್ಞಾನದಿಂದ ಮಾಡಿದಂಥ ಮಹಾಪಾಪಗಳನ್ನು ಬೆಳಕಿನ ಮೂಲಕ ಸುಟ್ಟಿ ಭಸ್ಮ ಮಾಡಿ ಪವಿತ್ರವಾಗಿ ಮಾಡಿ ಭಗವಂತನ ಸಾನ್ನಿಧ್ಯ ಸೇರಿಸುವಂಥ ಗ್ರಹ ಕೇತುಗ್ರಹ. ಆ ದೇವತೆನೇ ಜ್ವಲದುರ್ಗ. ಕೇತುಗೆ ಶಕ್ತಿ ಕೊಡೋರು ಯಾರು? ಜ್ವಲದುರ್ಗ. ಅಂಥ ನೀಚ ಬಂಡಾಸುರನನ್ನು ಮೋಕ್ಷಕ್ಕೆ ಕಳಿಸ್ಕೊಡ್ತಾಳೆ ಜ್ವಲದುರ್ಗನಾಗಿ. ಆ ಒಂದು ದೇವಿಯನ್ನು ಇವತ್ತು ನಾವು ಆರಾಧನೆ ಮಾಡಬೇಕು ಅಂತೇಳಿ ಈ ದುರ್ಗಾ ಸಮಿತಿಯಲ್ಲಿ ಹೇಳ್ತಾರೆ. ಅದರಿಂದ ನಾವು ಮಾಡಿದಂಥ ಎಲ್ಲ ಚಂಡಾಳ ರೂಪದಲ್ಲಿ, ಕೆಟ್ಟ ಆವಾಸದಲ್ಲಿ ಮಾಡಿದಂಥ ಎಲ್ಲ ದೋಷಗಳನ್ನು ಇವತ್ತು ಎಲ್ಲ ಧ್ವಂಸ ಮಾಡಿ, ಇನ್ಮೇಲಾದರೂ ಇವತ್ತಿಂದ ರಾತ್ರಿ, ಇವತ್ತು ಸೂರ್ಯ ಮುಳುಗಿದ ಮೇಲೆ ಚಂದ್ರ ಉದಯ ಆದ ನಂತರ ನವರಾತ್ರಿಯ ಕೊನೆಯ ದಿವಸ, ಈ ದಿವಸ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅಮ್ಮ, ಗೊತ್ತೋ ಜ್ಞಾನತೋ ಅಜ್ಞಾನತೋ, ಗೊತ್ತೋ ಗೊತ್ತಿಲ್ಲದೆ ಮಾಡಿದ ಎಲ್ಲ ಮಹಾಪಾಪಗಳನ್ನು ನಾಶ ಮಾಡಿ ಧ್ವಂಸ ಮಾಡಿ ಆ ಬಂಡಾಸುರನ್ನು ಹೇಗೆ ಸಾಯಿಸಿದೆಯೋ ಹಾಗೆ ನಮಗೂ ಕೂಡ ಬೆಳಕು ಕೊಟ್ಟು ಸನ್ಮಾರ್ಗದಲ್ಲಿ ನಮ್ಮನ್ನು ಪ್ರಚೋದನೆ ಮಾಡುತ್ತಾ ಇಂಥ ಪ್ರಾರ್ಥನೆ ಮಾಡುವಂಥ ಸುವರ್ಣಾವಕಾಶ ಇವತ್ತು ಉದ್ಯಾಪನೆ ಮಾಡೋ ದಿನ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇವತ್ತು ರಾತ್ರಿ ಈ ದಶಮಿ ದಿವಸ ಆ ಜ್ವಲದುರ್ಗಿಯನ್ನು ಯಾವ ರೀತಿ ಮುದ್ರಾಮಂತ ತಂತ್ರದಿಂದ ಆರಾಧನೆ ಮಾಡಬೇಕು ಅನ್ನೋದನ್ನು ವೀಕ್ಷಕರೇ, ನಾನು ಕರ್ಮ ಸಿದ್ಧಾಂತ ಮತ್ತು ವೇದಿಕ ಆಸ್ಟ್ರಾಲಜಿ ಬಗ್ಗೆ ಹೇಳ್ತಾ ಇದ್ದೆ, ರಾಹು ಬಗ್ಗೆ. ಏಕೆಂದರೆ ರಾಹು ಬಗ್ಗೆ ಮಾತಾಡ್ತಾ ಹೋದರೆ ಸುಮಾರು 10 ವರ್ಷ ಮಾತಾಡುವುದು, ಅಷ್ಟು ವಿಷಯ. ಛಾಯಾಗ್ರಹ ಅವೆಲ್ಲ ಫಿಸಿಕಲ್ ಬಾಡಿಲ್ಲ, ಅದು ಬರೀ ಛಾಯೆ, ನೆರಳಲ್ಲಿರುವಂಥ ಗ್ರಹ. ಅದು ಎಷ್ಟು ಪವರ್ಫುಲ್ ಅನ್ನೋದ್ರೆ ಅದಕ್ಕೆ ಶಕ್ತಿ ಕೊಟ್ಟಳು ಯಾರು? ಜ್ವಲದುರ್ಗಾದೇವಿ. ಬಂಡಾಸುರನ ಸಂಹಾರ ಮಾಡೋಕ್ಕೆ ಬಂದಾಗ ಈ ಒಂದು ಜ್ವಲದುರ್ಗಾದೇವಿ ಕೇತುಗ್ರಹಕ್ಕೆ ಹೋಲಿಸಿದ್ರೆ ನಾನು ಆಗಲೇ ಹೇಳಿದೆ. ಯಾರು ಮದುವೆ ಮಾಡೋದನ್ನು ತಡೀತಾರೋ, ಚಾಡಿ ಹೇಳಿ ಮದುವೆ ನಿಲ್ಲಿಸ್ತಾರೋ, ಮತ್ತು ಸಂತಾನಕ್ಕೆ ಆಗಬಾರ್ದು ಅಂತ ಎಷ್ಟೋ ಥರ ಮಾಟ ಮಂತ್ರ ಮಾಡಿಸೋದು, ಹೊಟ್ಟೆಗೆ ಔಷಧಿ ಕೊಟ್ಟು ಅಬಾರ್ಷನ್ ಮಾಡಿಸೋದು, ಈ ಥರ ದೋಷ ಯಾರು ಮಾಡಿರ್ತಾರೋ, ಚಂಡಾಳರ ಜೊತೆ ಸೇರಿಕೊಂಡು ಕುಡಿಯೋದು, ಸೇದೋದು, ಮತ್ತು ಎಲ್ಲ ದುಶ್ಚಟಗಳ ಭಾಗಿಯಾಗಿರ್ತಾರೋ, ಈ ಥರದವ್ರಿಗೆಲ್ಲ ಏನು ರೋಗ ಬರ್ಬೋದು ಅಂತೇಳಿ ಮೆಡಿಕಲ್ ಆಸ್ಟ್ರಾಲಜಿ ಏನು ಹೇಳ್ತಂದರೆ, ಮೊದಲು ಕ್ಯಾನ್ಸರ್ ಬರ್ತದೆ. ಹೆಂಗಸರಿಗೆ ಸ್ತನ ಕ್ಯಾನ್ಸರು, ಗಂಡಸರಿಗೆ ಗುಪ್ತಜನಾಗತ ಕ್ಯಾನ್ಸರ್, ಜೆಂಟಲ್ ಪಾರ್ಟ್ ಕ್ಯಾನ್ಸರ್ಸ್ ಅಂತ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಕ್ಸ್ಟ್ಯಾಂಡ್ ಆಗಿಬಿಡುತ್ತೆ. ಗಂಡಸರಿಗೆ ಪ್ರೋಸ್ಟೇಟ್ ಗ್ಲ್ಯಾಂಡು ಎನ್ಲಾರ್ಜ್ ಆಗುತ್ತೆ. ಆಮೇಲೆ ಸೆಮೆನ್ ಕೌಂಟ್ಸ್ ಕಮ್ಮಿ ಆಗುತ್ತೆ. ಲೈಂಗಿಕ ಜೀವನದಲ್ಲಿ ಸೆಕ್ಸ್ ಮಾಡಲಿಕ್ಕೆ ಆಸಕ್ತಿ ಕಮ್ಮಿ ಆಗುತ್ತೆ. ಹೆಂಗಸರಿಗೆ ಪಾಲಿಸಿಸ್ಟಲ್ಲಿ ಓವರಿಸಲ್ಲಿ ಪಾಲಿಸಿಸ್ಟ್ ಡೆವಲಪ್ ಆಗ್ಬೋದು.
ಸ್ತನದ ಕ್ಯಾನ್ಸರು, ಗಂಡಸರಿಗೆ ಬ್ರೆಸ್ಟ್ ಕ್ಯಾನ್ಸರು, ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದರಿಂದ ಬರೋದು ಕೇತುಗ್ರಹ ದೋಷದಿಂದ, ಅಂದರೆ ನಾವು ಮಾಡಿದ ಮಹಾಪಾಪದಿಂದ. ಕ್ಷಯರೋಗ, TB, ಟ್ಯೂಬರ್ಕ್ಲೋಸಿಸು, ಮತ್ತು ಮೂಳೆಗೆ ಸಂಬಂಧಪಟ್ಟಂಥ ಕೆಲವು ಫ್ರ್ಯಾಕ್ಚರ್, ಮೂಳೆ ಮುರಿದೋಯ್ತು, ರಾಡ್ ಹಾಕಿದ್ದಾರೆ ಅಂತಾರೆ, ಮೂಳೆ ಜರುಗಿದೆ ಅಂತಾರೆ, ಅದನ್ನು ಆಪ್ರೇಷನ್ ಮಾಡಬೇಕು ಅಂತಾರೆ. ಮೂಳೆ ಕಾರಕ ಶನಿ, ಆದರೆ ಮುರಿದೋಗೋದು, ಜಾಗ ಬದಲಾವಣೆ ಆಗಿರೋದು, ಇದನ್ನೆಲ್ಲ ಕೇತು ನೋಡ್ಕೊಳ್ಳೋದು ಮೆಡಿಕಲ್ ಸೈನ್ಸ್ ಪ್ರಕಾರ. ಅದರಿಂದ ಮೂಳೆ ಜರುಗಿದೆ, ಮೂಳೆ ಪುಡಿ ಪುಡಿ ಆಯಿತು, ರಾಡ್ ಹಾಕಬೇಕು ಅನ್ನೋದೆಲ್ಲ ದೊಡ್ಡ ಆಪ್ರೇಷನ್ ಮಾಡಿಸೋಕ್ಕೆ ಕಾಯ್ತಾ ಇರ್ತಾರೆ ರಾಹು ದೋಷದಿಂದ. ಆ ರಾಹು ದೋಷದಿಂದ ಹಂಗೆ ಬರೋದು. ಮತ್ತು ಬೇರೆ ಏನು ಅಂತಂದರೆ ಈ ಮಾಂಸ ಖಂಡಗಳಲ್ಲಿ ಶಕ್ತಿ ಕಮ್ಮಿ ಆಗಿಬಿಡುತ್ತೆ. ಅವಾಗ ಎಷ್ಟೇ ತಿನ್ನಲಿ ಏನೇ ಮಾಡಿದ್ರು ಕೂಡ ಅವ್ರಿಗೆ ಎದ್ದು ಓಡಾಡೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಹಾಗೇ ಇರ್ತಾರೆ. ಸವಿತಾ ಬರ್ತಾರೆ. ಅದು TBನೂ ಅಲ್ಲ, ಏಡ್ಸು ಅಲ್ಲ, ಒಂದು ವಿಶೇಷ ಕಾಯಿಲೆ ಅದು. ಮಾಂಸಖಂಡಗಳಲ್ಲಿ ಕ್ಷೀಣತೆ ಆಗುವಂಥದ್ದು, ಅದಕ್ಕೆ ಕೇತು ಗ್ರಹದೇ ಕಾರಕತ್ವ ಅಂತ ಹೇಳಿಬಿಟ್ರು. ಇನ್ನೊಂದು, ಕೇತುಗೆ ನಾವು ಯಾಕೆ ಪೂಜೆ ಮಾಡ್ತೀವಿ ನವಗ್ರಹಗಳಲ್ಲಿ ಅಂದರೆ, ಜ್ವಲದುರ್ಗನ ಪೂಜೆ ಮಾಡಿದ್ರೆ ಕೇತು ಶಾಂತಿ ಆಗ್ತಂತೆ. ಹೇಗೆ? ಕೇತು ಪೂಜೆ ಮಾಡೋದು ಯಾರನ್ನ? ಗಣಪತಿ. ಅದರಿಂದ ಗಣಪತಿಗೆ ಯಾರು ಪೂಜೆ ಮಾಡ್ತಾರೋ ಕೇತು ಮುಚ್ಕೊಂಡು ಸುಮ್ಮ ಕೂತ್ಕೋತಾನಂತೆ. ಕೇತು ಗ್ರಹ ಇದು ದೇವತೆ. ಅಧಿದೇವತೆ ಬ್ರಹ್ಮ. ನಾವೇನೇನು ತಪ್ಪು ಮಾಡಿದೀವೋ ಅದನ್ನು ವರದಿ ಒಪ್ಪಿಸೋದು ಕೇತು ಅಂತೆ. ಕುಡ್ದಿದ್ದ, ಸೇದಿದ್ದ, ಮದುವೆ ನಿಲ್ಲಿಸ್ಬಿಟ್ಟ, ಹಂಗೆ ಮಾಡ್ದ, ಇವನು ಬೋಲೋಗ್ತಾರೆ, ಇಷ್ಟು ದಿವಸ ಇದ್ದ, ಹಿಂಗೆ ಇಷ್ಟೆಲ್ಲ ಕೆಲಸ ಮಾಡ್ದ ಅನ್ನೋದನ್ನ ವಿಚಾರನ ತಿಳಿಸೋದು ಕೇತು ಗ್ರಹ. ಲೆಟ್ರ್ ಹಾಕ್ತಂತೆ ಬ್ರಹ್ಮನಿಗೆ, ಒಂದು SMS ಮಾಡ್ತಾ, ವಾಟ್ಸಪ್ ಮಾಡ್ತಂತೆ ಕೇತು. ಅದಕ್ಕೆ ಅಧಿದೇವತೆ ಯಾರು? ಬ್ರಹ್ಮ. ಪ್ರತ್ಯಧಿದೇವತೆ ಯಾರು? ಅದು ಚಿತ್ರಗುಪ್ತ. ಚಿತ್ರಗುಪ್ತಗೊಂದು ಕಾಪಿ ಹೋಗುತ್ತೆ, CC ಒಂದು. ನಾನು ಏನೇನು ಮಾಡಿದ್ದೆ, ಈ ಲಕ್ಷ್ಮೀ ಶ್ರೀನಿವಾಸ್ 80 ವರ್ಷ ಬೆಂಗಳೂರು ಬದುಕಿದ್ದ, 80 ವರ್ಷ ಇಂತಿಂತ ಕೆಟ್ಟ ಕೆಲಸ ಮಾಡಿದ್ದಾನೆ, ಒಳ್ಳೆಯದೆಲ್ಲ ಬರೆಯೋದಿಲ್ಲ, ಕೆಟ್ಟದ್ದು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಬ್ರಹ್ಮಗೊಂದು ಕಾಪಿ, ಚಿತ್ರಗುಪ್ತಗೊಂದು ಕಾಪಿ. ಚಿತ್ರಗುಪ್ತ ರಾಹುಗೆ ಪ್ರತ್ಯಧಿ ದೇವತೆ. ಚಿತ್ರಗುಪ್ತ ಎಲ್ಲ ನೋಡಿಬಿಟ್ಟು ಹೀಗಿದೆಯಾ ಹಾಗಿದೆಯಾ ಅಂತ ಅವ್ನು ತೊಗೊಂಡು ನರಕದಲ್ಲಿ ಎಷ್ಟು ದಿವಸ ಆಡಬೇಕು, ಏನೇನು ಶಿಕ್ಷೆ ಕೊಡಬೇಕು ಅಂತ ಕೇತು ಮೇಲೆ ಒಳ್ಳೆಯದೇ ಯಾವ್ದು ಮಾಡಿದರೋ ಅದು ನೋಡಿಕೊಂಡು ವಾಪಸ್ಸು ರೀಡೈರೆಕ್ಟ್ ಮಾಡ್ತಂತೆ ಮೋಕ್ಷಕ್ಕೆ, ಇಲ್ಲ ಮುಕ್ತಿಗೆ. ಇಲ್ಲಿ ಯಾವುದೂ ಇಲ್ಲ ಅಂದರೆ ರೀಬರ್ತ್ಗೆ ಕಳಿಸ್ತಾನಂತೆ. ನೋಡಿ, ಬ್ರಹ್ಮ ರೀಬರ್ತ್ಗೆ ಆಗ್ತಾನೆ. ಕೇತು ಅವನು ಒಳ್ಳೆ ರಿಮಾರ್ಕ್ಸ್ ಬರೆದಿದ್ರೆ ನಮ್ಮ ರಿಪೋರ್ಟ್ನಲ್ಲಿ ಮೋಕ್ಷಕ್ಕೆ ಕಳಿಸ್ತಾರಂತೆ. ಇದಕ್ಕೆಲ್ಲ ಬ್ರಹ್ಮನಿಗೆ ಲಂಚ ಕೊಡಬೇಕು, ಚಿತ್ರಗುಪ್ತಂಗೆ ಲಂಚ ಕೊಡಬೇಕು, ಗಣಪತಿಗೆ ಲಂಚ ಕೊಡಬೇಕು. ಈ 3 ಜನಕ್ಕೆ ಗೊತ್ತಿಲ್ಲ ನಮ್ಗೆ ಮಂತ್ರ ಪೂಜೆ ಮಾಡೋಕೆ. ಅದಕ್ಕೆ ಜ್ವಲದುರ್ಗಾ ದೇವಿನ ಜಪ ಮಾಡಿಬಿಟ್ರೆ ಪ್ರತಿ ಭಾನುವಾರ ದಿವಸ ಅಥವಾ ಶನಿವಾರನೂ ಮಾಡ್ಬೋದು ನಾವು, ಅಥವಾ ಮಂಗಳವಾರನೂ ಮಾಡ್ಬೋದು. ಅದರಿಂದ ಯಾರು ನಿತ್ಯ ಅಥವಾ ಮಂಗಳವಾರ ದಿವಸ ಜ್ವಲದುರ್ಗಾ ದೇವಿನ ಜಪ ಮಾಡ್ತಾರೋ ಗಣೇಶನ ಆಶೀರ್ವಾದ ಆಯಿತು, ಅಧಿದೇವತೆ ಆದಂಥ ಬ್ರಹ್ಮದೇವಂದು ಆಯಿತು, ಪ್ರತ್ಯಧಿದೇವತೆಯಾದ ಚಿತ್ರಗುಪ್ತ, ಯಮನ ಅಸಿಸ್ಟೆಂಟು, ಯಮನ ಕೈಗಳಿಗೆ ಕೆಲಸ ಮಾಡೋ ಕ್ಲರ್ಕ್ ಅವನು ಚಿತ್ರಗುಪ್ತ. ಅವನು ಇಡೀ ಎಲ್ಲ ಜೀವರಾಶಿಗಳದ್ದು ಅಕೌಂಟ್ಸ್ ಇಟ್ಟಿರ್ತಾನೆ, ಎಷ್ಟು ವರ್ಷ ಏನು ಮಾಡೋದು ಎಲ್ಲ ಅಂತರು. ನಮ್ಮ ಕೋರ್ಟಲ್ಲಿ ಜಡ್ಜ್ಮೆಂಟ್ ಸಿಗದೇ ಇರ್ಬೋದು, ಲಾಯರ್ ಮೋಸ ಮಾಡ್ಬೋದು, ಕೋರ್ಟ್ ಮೋಸ ಮಾಡ್ಬೋದು. ಮೇಗಡ ಒಬ್ಬಿದ್ದಲ್ಲ ಚಿತ್ರಗುಪ್ತ, ಅವನು ಹೈಯೆಸ್ಟ್ ಜಡ್ಜ್ ಅಂತೆ, ಅವನು ಬರೆದಿದ್ದೇ ಫೈನಲ್ ಅಂತ. ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡೋರು ನಮಗೂ ಚಿತ್ರಗುಪ್ತಗೂ ಮಧ್ಯೆ ಒಬ್ಬ ಲಾಯರ್ ಇದ್ದಾನೆ, ಯಾರು? ಕೇತು ಗ್ರಹ. ಆ ಕೇತುಗೆ ಶಕ್ತಿ ಕೊಡೋರು ಯಾರು? ಜ್ವಲದುರ್ಗಾ. ಅದರಿಂದ ಅಧಿದೇವತೆ, ಪ್ರತ್ಯಧಿದೇವತೆ ಮತ್ತು ದೇವತೆ, ದೇವತೆ, ಅಧಿದೇವತೆ, ಪ್ರತ್ಯದೇವತೆ, ಗಣೇಶ, ಬ್ರಹ್ಮ, ಚಿತ್ರಗುಪ್ತ, ಈ 3 ಜನಕ್ಕೂ ಶಾಂತಿ ಮಾಡಬೇಕು ಅಂದರೆ ನಿರಂತರ ಜ್ವಲದುರ್ಗಾ ದೇವಿನ ಜಪ ಮಾಡು ಅಂತ ದುರ್ಗಾ ಸಂಹಿತೆಯಲ್ಲಿ ಹೇಳಿಬಿಡುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜೀವಿತ ಕಾಲದಲ್ಲಿ ಒಂದು ನವರಾತ್ರಿಲಾದರೂ, ಒಂದು ವರ್ಷದ ನವರಾತ್ರಿ, ನಾನು 80 ವರ್ಷ ಬದುಕಿದೆ, 80 ವರ್ಷದಲ್ಲಿ ಒಂದು 20 ವರ್ಷ ತೆಗೆದುಬಿಟ್ಟು ಇನ್ನುಳಿದ 60 ವರ್ಷಲಾದರೂ ಒಂದು ನವರಾತ್ರಿಲಾದರೂ 9 ದಿವಸ ನಾವು ದುರ್ಗೆ ಧ್ಯಾನ ಮಾಡಲಿಲ್ಲ ಅಂದರೆ ಈ ಜನ್ಮ ವೇಸ್ಟ್ ಅಂತ ಹೇಳ್ಬಿಡ್ತು ಫಲಶ್ರುತಿನಲ್ಲಿ. ಆದ್ದರಿಂದ ನವರಾತ್ರಿ ಇವತ್ತು ವಿಜಯದಶಮಿ ಕೊನೆಯ ದಿನ. ನಮ್ಮ ಜೀವನದಲ್ಲಿ ಎಷ್ಟು ದಿವಸ ಏನು ಜಪ ತಪ ಮಾಡಿದೋ ಎಲ್ಲ ದುರ್ಗಿಯರನ್ನ ಇವತ್ತು 9 ದುರ್ಗಿಯರನ್ನ ಇವತ್ತು ಅಟ್ಲೀಸ್ಟ್ ಅರ್ಧ ಗಂಟೆ ಕೂತ್ಕೊಂಡು ದೀಪ ಮುಂದೆ ನೀವೇನು ಪೂಜೆ ಮಾಡಿಬಿಡಿ, ಹೂವು ಹಾಕ್ಬಿಡಿ, ಹಣ್ಣು ಕಾಯಿ ಕರ್ಪೂರ ಅರ್ಶಿನ ಕುಂಕುಮ ಅಕ್ಷತೆ ಏನು ಬೇಡ, ಮುದ್ರೆ ಧಾರಣೆ ಮಾಡಿ. ಇಲ್ಲಿ ಆಗ ನೀವು ಯಾವ ದೇವಿ ಮುದ್ರೆ, ಯಾವ ದೇವಿ ಮಂತ್ರ ಹೇಳ್ತಿರೋ ಆ ದೇವಿ ಚಿತ್ರ ಒಳಗಡೆ ಮಾಂಸದ ಮೇಲೆ ರಕ್ತ ಬಿಡಿಸುತ್ತಂತೆ, ಡ್ರಾಯಿಂಗ್ ಮಾಡುತ್ತಂತೆ, ಪೇಂಟ್ ಮಾಡುತ್ತಂತೆ. ಯಾಕೆ? ಮುದ್ರಾ ಫಿಸಿಯೋಥೆರಪಿ. ಆ ಇಮೇಜ್ಗೆ ಜೀವ ತುಂಬೋದು ಯಾವುದು? ಥೆರಪಿ, ಮಂತ್ರ. ಅದಕ್ಕೆ ಅಲಂಕಾರ ಮಾಡೋದು ಯಾವುದು? ತಂತ್ರ. ಮುದ್ರಾ ಮಂತ್ರ ತಂತ್ರದಿಂದ ಯಾಕೆ ನಾವು ಈಸಿಯಾಗಿ ಒಂದು ಪೈಸೆ ಬಂಡವಾಳ ಇಲ್ಲದೆ ದೇವಿನ ಆರಾಧನೆ ಮಾಡಬಾರ್ದು ಅನ್ನೋದು ನನ್ನ ಲೆಕ್ಕಾಚಾರ. ಆದ್ದರಿಂದ ಎಲ್ಲರೂ ಇವತ್ತು ಈ ವಿಜಯದಶಮಿ ಶುಭ ದಿವಸ, ಇವತ್ತೊಂದು ದಿವಸನಾದರೂ ನಿಮ್ಮ ಎಲ್ಲ ಕಷ್ಟಗಳು ಸುಖಗಳನ್ನು ಬದಿಗಿಟ್ಟು ನಿಮ್ಮನ್ನು ನೀವು ಆ ದೇವಿಗೆ ಶರಣಾಗಿ ಸರೆಂಡರ್ ಆಗಿ, ಆಗ ಎಲ್ಲೋ ಒಂದು ನಿಮ್ಮ ಆತ್ಮದಲ್ಲಿದ್ದಂಥ ಕೊಳಕನ್ನು ತೆಗೆಯೋಕ್ಕೆ, ಧ್ವಂಸ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಒಂದು ವಿಶೇಷವಾದ ಜ್ವಾಲ ಅಂದರೆ ಎನರ್ಜಿನ
ತೇಜಸ್ಸನ್ನು, ಇಮ್ಯುನಿಟಿ ಸಿಸ್ಟಮ್ನ ಡೆವಲಪ್ ಮಾಡ್ತಾರಂತೆ. ಅದರಿಂದ ಈ 9 ದುರ್ಗಿಯರು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಅಪ್ ಮಾಡಲಿಕ್ಕೆ ಇರೋದು ವಿನಃ ಡೌನ್ ಅಂತೂ ಮಾಡೋಕ್ಕಾಗಲ್ಲ. ಡೌನ್ ಮಾಡೋದೇ ಗೊತ್ತಿಲ್ಲ ಅವ್ರಿಗೆ. ದುರ್ಗಿಯರಿಗೆ ಹೆಂಗೆ ಗೊತ್ತೇ ಇಲ್ಲ. ಅವ್ರಿಗೇನು ಯಾರು ನನ್ನ ಪ್ರಾರ್ಥನೆ ಮಾಡ್ತಾರೋ ಅವ್ರ ಮೇಲೆ ಎತ್ತಬೇಕು, ಅವ್ರು ಒಳ್ಳೇದು ಮಾಡ್ಬೇಕು, ಅಷ್ಟೇ ಅವ್ರಿಗೆ ಸಂಕಲ್ಪ. ಅದರಿಂದ ಅವ್ರಿಗೆ ನಮ್ಗೆ ಒಳ್ಳೇದಾಗ್ತಿದೆ, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಬೆಳೀತಾ ಇದೆ ಅಂತ. ರೋಗ ಬಾಧೆ ಹೋಯ್ತು, ಶತ್ರು ಬಾಧೆ ಹೋಯ್ತು, ಬಾಟಮಂತದಂಥ ಬಾಧೆ ಹೋಯ್ತು, ಎಲ್ಲ ಹೋಯ್ತು. 9 ಜನ 9 ಕಡೆ ನಮಗೆ ಸೆಕ್ಯೂರಿಟಿ ಕೊಡುವಾಗ ನಾವ್ಯಾಕೆ ಅವ್ರನ್ನ ಪ್ರಾರ್ಥನೆ ಮಾಡಬಾರ್ದು? ಹೆಂಡ್ತಿ ಮಾಡೋಕ್ಕಾಗಲ್ಲ, ಗಂಡ ಮಾಡೋಕ್ಕಾಗಲ್ಲ, ಅಪ್ಪ ಅಮ್ಮ ಫ್ರೆಂಡ್ಸ್ ಯಾರೂ ಮಾಡೋಕ್ಕಾಗಲ್ಲ, ಎಲ್ರಿಗೂ ಸಾವಿದೆ. ಆದರೆ ದೇವತೆಗಳಿಗೆ ಸಾವಿಲ್ಲ. ಮತ್ತು ಅವ್ರನ್ನ ಹೆಂಗೆ ನಾವು ವಶಪಡಿಸ್ಕೋದು? ದೇವತೆಗಳು ಮಂತ್ರಕ್ಕೆ ಗುಲಾಮರು. ಮಂತ್ರ ಹೇಳಿ ಹೇಳಿ ಅವ್ರನ್ನ ಕಟ್ಟಾಕೊಂಡ್ಬಿಡ್ತು ಅಂತಂದರೆ ನಮಗೆ ಹೇಗೆ ಹೇಳು, 100 ಗಾವುದ ಅಗಲ 300 ಗಾವುದ ಕೋಟೆ ಹೆಂಗೆ ಕಟ್ಟಿದ್ಲೋ ಹಾಗೆ ನಮಗೆ ಅದೇ ಕೋಟೆನ ಕಟ್ಟಿ ನಮ್ಮ ಸಂರಕ್ಷಣೆ ಮಾಡ್ತಾಳಂತೆ. ಮತ್ತು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿ ಮೋಕ್ಷಕ್ಕೆ ಕಳಿಸ್ಕೊಡುವಂಥ ಒಂದು ಸ್ಟ್ಯಾಂಪನ್ನು ಹಾಕ್ತಾಳಂತೆ ಈ ಜ್ವಲದುರ್ಗ. ಅದಕ್ಕೋಸ್ಕರ ನಾನು ಜಪ ಮಾಡಿ ವೀಕ್ಷಕರು, ನಾನು ಇದುವರೆಗೂ ಜ್ವಲದುರ್ಗಾದೇವಿ ಅವತಾರದ ಬಗ್ಗೆ ಪೌರಾಣಿಕ ಹಿನ್ನೆಲೆ ಹೇಳಿದ್ವಿ, ಜಾತಕ ಆಸ್ಟ್ರಾಲಜಿ ಬಗ್ಗೆ ಹೇಳಿದ್ವಿ, ಕರ್ಮಸಿದ್ಧಾಂತ ಮತ್ತು ಮೆಡಿಕಲ್ ಆಸ್ಟ್ರಾಲಜಿ ಕೂಡ ನಾನು ಸ್ವಲ್ಪ ಟಚ್ ಮಾಡಿದೆ. ಜ್ವಲದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ. ಹೇಗೆ ಅಂದರೆ, ಈಶಾನ್ಯ ದಿಕ್ಕಿನಲ್ಲಿ ನಾವೇನಾದ್ರು ಮನೆ ಮಲ್ಕೊಳ್ಳೋ ರೂಮ್ ಕಟ್ಟಿಬಿಟ್ರು ಅಥವಾ ಈಶಾನ್ಯ ದಿಕ್ಕಿನ ಕಂಪ್ಲೀಟ್ ಬ್ಲಾಕ್ ಮಾಡಿಬಿಟ್ಟಿದ್ರೆ, ಸ್ಟೋರ್ ರೂಮು ಅಥವಾ ಮಲ್ಗೋ ರೂಮು ಮಾಡಿಬಿಟ್ರೆ ಅಲ್ಲಿ ಏನಾಗುತ್ತೆ ಅಂದರೆ, ನಾನು ಹೇಳಿದಂಥ ಸಂತಾನ ಆಗಲ್ಲ, ಮತ್ತು ಮನೆಯವರೆಲ್ಲ ದುಶ್ಚಟಕ್ಕೆ ಭಾಗಿಯಾಗಿಬಿಡ್ತಾರೆ. ಕುಡಿಯೋದು, ಸೇದೋದು, ಸೆಕ್ಸ್ ಮಾಡೋದು ಇದೆಲ್ಲ. ಈಶಾನ್ಯ ದಿಕ್ಕಿನ ಯಾವತ್ತು ಮಲಗೋ ಮನೆ ಮಾಡಬಾರ್ದು, ರೂಮ್ ಮಾಡಬಾರ್ದು, ಯಾವುದೇ ಸ್ಟೋರ್ ರೂಮ್ ಇಡಬಾರ್ದು. ಈಶಾನ್ಯದಲ್ಲಿ ಗುರು ಮತ್ತು ಈಶಾ ಇರ್ತಾರೆ. ಗುರು ಜೊತೆಗೆ ಕೇತು ಇರ್ತಾನೆ ಅಂತ ವಾಸ್ತುಶಾಸ್ತ್ರ ಹೇಳ್ತಾರೆ. ಅದಕ್ಕೆ ಮನಃಶಾಂತಿ, ಆನಂದ ಸಿಗೋದು ಈಶಾನ್ಯದಿಂದ, ಕೇತು ಗ್ರಹದಿಂದ. ಅಕಸ್ಮಾತು ನಾವೇನಾದರೂ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ರೂಮೋ ಅಥವಾ ಸ್ಟೋರ್ ರೂಮೋ ಟಾಯ್ಲೆಟೋ ಮಾಡಿಬಿಡ್ತು ಅಂತಂದರೆ ಆಗ ಅಂಗವಿಕಲ ಮಕ್ಕಳು ಇರ್ತಾರೆ, ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ, ಮತ್ತು ಏನೋ ಒಂದು ರೀತಿ ವಿಚಿತ್ರ ಅಂಗಗಳಿಂದ ಜನನ ಆಗುವಂಥ ಮಕ್ಕಳು ಹುಟ್ಟುಬಿಡ್ತಾರೆ. ಈಶಾನ್ಯ ದಿಕ್ಕಿನಲ್ಲಿ ಬ್ಲಾಕ್ ಮಾಡಿಬಿಟ್ರೆ, ಈಶಾನ್ಯ ನೀರಿರೋ ಜಾಗ, ಈಶಾನ್ಯ ಜಲತತ್ವ ಇರೋ ಜಾಗ, ಈಶಾನ್ಯದಲ್ಲಿ ಏನಾದ್ರು ಆ ವಾಸ್ತು ಏನಾದ್ರು ಅಂಕು ಡೊಂಕು ಆಗಿದ್ದರೆ, ಬಿರುಕು ಬಿಟ್ಕೊಂಡಿದ್ರೆ ಈಶಾನ್ಯ, ಯಜಮಾನಿಗೆ ದೃಷ್ಟಿದೋಷ ಬರುತ್ತೆ. ಆ ಮನೆ ಯಜಮಾನಿಗೆ ದೃಷ್ಟಿದೋಷ ಬರುತ್ತೆ. ಇದನ್ನೆಲ್ಲ ತೆಗಿಬೇಕು ಅಂದರೆ ಜ್ವಲದುರ್ಗಾದೇವಿಯನ್ನು ದಿನನಿತ್ಯ ಈಶಾನ್ಯಕ್ಕೆ ದಿಕ್ಕಿನ ದೋಷಗಳ ನಿವಾರಣೆ ಮಾಡಲಿಕ್ಕೆ ಜಪ ಮಾಡು ಅಂತ ಹೇಳಿಬಿಟ್ರು. ಅದರಿಂದ ನಾವು ಈಗ ಮುದ್ರೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಎಲ್ಲ ಬೆರಳಿಗೆ ಚೆನ್ನಾಗಿ ಅರಳಿಸ್ಕೊಳ್ಳಿ. ಹೀಗೆ ಹೆಬ್ಬೆಟ್ಟು ಶುಕ್ರ ಟಚ್ ಮಾಡಿ, ತೋರುಬೆರಳು ಗುರುಗ್ರಹ ಒಂದಕ್ಕೊಂದು ಟಚ್ ಮಾಡಿ, ಮಧ್ಯದ ಬೆರಳು ಶನಿ, ಉಂಗುರದ ಬೆರಳು ಸೂರ್ಯ, ಕಿರು ಬೆರಳು ಬುಧ. ಹೀಗೆ ಎಲ್ಲ ಬೆರಳುಗಳನ್ನ ಹಿಂಗೆ ಟಚ್ ಮಾಡಿಕೊಂಡು ನಮ್ಮ ಒಕ್ಲು ಮುಂದೆ ನಾಭಿ ಕ್ಷೇತ್ರದ ಮುಂದೆ ಹಿಂಗೆ ಇಟ್ಕೊಂಡು ಇದಕ್ಕೆ ಹಾಕಿನಿ ಮುದ್ರಾ ಅಥವಾ ಕಾಳಿ ಮುದ್ರಾ ಅಂತ ಕರೀತಾರೆ. ಇದಕ್ಕೆ ಹಾಕಿನಿ ಅಥವಾ ಕಾಳಿ ಮುದ್ರಾ ಅಂತ. ಜ್ವಲದುರ್ಗಕ್ಕೆ ಬೇರೆ ಮುದ್ರೆಗಳಿದೆ. ನಾನು ಈ ವಾರ ಪೂರ್ತಿ ಒಂದೇ ಮುದ್ರೆ ತೋರಿಸೋದ್ರಿಂದ ಈ ದುರ್ಗಾ ಮುದ್ರೆಯನ್ನು ಉಪಯೋಗಿಸ್ಕೊಂಡು ನೀವು ಈಶಾನ್ಯಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಮಂತ್ರ ಹೇಳಬೇಕು. ಓಂ ನಮೋ ಭಗವತಿ ಜ್ವಲದುರ್ಗಾ ಜ್ವಾಲಾಮಾಲಿನಿ ಬಂಡಾಸುರ ಸಂಹಾರಿಣಿ ಸರ್ವಭೂತ ಸಂಹಾರಿಣಿ ಜಾತವೇದಸಿ ಅಗ್ನಿಸ್ವರೂಪಿಣಿ ಜ್ವಲಂತಿ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಹುಂ ಹುಂ ರಂ ರಂ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತಿ ಜ್ವಲದುರ್ಗಾ ಜ್ವಾಲಾಮಾಲಿನಿ ಬಂಡಾಸುರ ಸಂಹಾರಿಣಿ ಸರ್ವಭೂತ ಸಂಹಾರಿಣಿ ಜಾತವೇದಸಿ ಅಗ್ನಿಸ್ವರೂಪಿಣಿ ಜ್ವಲಂತಿ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಹುಂ ಹುಂ ರಂ ರಂ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ ಈಶಾನ್ಯ ದಿಕ್ಕಿಗೆ ಕೂತ್ಕೊಂಡು ಇವತ್ತು ರಾತ್ರಿ ಜಪ ಮಾಡಿದ್ದೆ ಆದರೆ ಈಶಾನ್ಯದ ದಿಕ್ಕಲ್ಲಿ ಬರುವಂಥ ವಾಸ್ತುದೋಷ ಮತ್ತು ಕರ್ಮ ಸಿದ್ಧಾಂತದಲ್ಲಿ ಮಾಡಿದಂಥ ಮಹಾಪಾಪಗಳು, ಜಾತಕದಲ್ಲಿರ್ತಕ್ಕಂಥ ರಾಹು ದೋಷ ನಿವಾರಣೆ ಆಗುತ್ತಂತೆ. ಆದ್ದರಿಂದ ಈ ಮುದ್ರೆ ಧಾರಣೆ ಮಾಡಬೇಕು. ಇದಕ್ಕೆ ಕುಳಿತ ದಾನ ಅಂತ. ಕುಳಿತ ಅಂತಂದರೆ ಹುರುಳಿ ಕಾಳು ಅದನ್ನು ತೊಗೋಬೇಕು. 1 kg ಅರ್ಧ kg ಒಂದು ನಿಮಗೆ ಯಥಾಶಕ್ತಿ ತೊಗೊಳ್ಬೇಕು. ಕುಳಿತ ಧಾನ್ಯ, ಕುಳಿತ ಕನ್ನಡದಲ್ಲಿ ಉರುಳಿ ಅಂತಾರೆ, ಸಂಸ್ಕೃತದಲ್ಲಿ ಉರುಳಿಗೆ ಕುಳಿತ ಅಂತ ಕರೀತಾರೆ. ಆ ಕುಳಿತ ಅನ್ನೋ ಧಾನ್ಯವನ್ನು ಒಂದು ಪಾತ್ರೆಗೋ ತಟ್ಟೆಗೋ ಹಾಕ್ಕೊಳ್ಳಿ. 1 kg 2 kg ಅಷ್ಟು ಅದಕ್ಕೆ ಪೂಜೆ ಮಾಡಿ. ಆ ಪೂಜೆ ಮಾಡೋದಕ್ಕೊಂದು ಸ್ವಲ್ಪ ದರ್ಬೆ ಇಡಬೇಕು. ಅದ್ರ ಮೇಲೆ ಒಂದು ದರ್ಬೆ ಇಡಿ. ದರ್ಬೆಗೆ ಏನಂತಾರೆ ಕುಶ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ದರ್ಬೆನ ಆ ಒಂದು ಕೇತುಗೆ ಸಮ್ಮಿತಿ ಯಾವುದು? ದರ್ಬೆ. ರಾಹುಗೆ ಗರ್ಕೆ ಆದರೆ ಕೇತುಗೆ ದರ್ಬೆ. ಈ ದರ್ಬೆಯನ್ನು ಸಮ್ಮಿತನ ಆ ಕುಳಿತ ಧಾನ್ಯದ ಮೇಲೆ ಇಟ್ಟು ಪೂಜೆ ಮಾಡಬೇಡಿ. ಯಥಾಶಕ್ತಿ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡಿಬಿಟ್ಟು ಆ ಪಾತ್ರೆನೋ ಅಥವಾ ತಟ್ಟೆನೇನು ಇಟ್ಟಿದ್ದೀರ ಉರುಳಿ ಕಾಳು ತಟ್ಟೆ ಅದಕ್ಕೆ ಇಟ್ಕೊಂಡ್ಬಿಟ್ಟು ಒಂದು 21 ಸಲ ಜಪ ಮಾಡಿ.
ಓಂ ನಮೋ ಭಗವತಿ ಜ್ವಲದುರ್ಗಾ ಜ್ವಾಲಾಮಾಲಿನಿ ಬಂಡಾಸುರ ಸಂಹಾರಿಣಿ ಸರ್ವಭೂತ ಸಂಹಾರಿಣಿ ಜಾತವೇದಸಿ ಅಗ್ನಿಸ್ವರೂಪಿಣಿ ಜ್ವಲಂತೆ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಹುಂ ಹುಂ ರಂ ರಂ ಹುಂ ಫಟ್ ಸ್ವಾಹ. ಓಂ ನಮೋ ಭಗವತಿ ಜ್ವಲದುರ್ಗಾ ಜ್ವಾಲಾಮಾಲಿನಿ ಬಂಡಾಸುರ ಸಂಹಾರಿಣಿ ಸರ್ವಭೂತ ಸಂಹಾರಿಣಿ ಜಾತವೇದಸಿ ಅಗ್ನಿಸ್ವರೂಪಿಣಿ ಜ್ವಲಂತಿ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಹುಂ ಹುಂ ರಂ ರಂ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ 21 ಸಲ ಹೇಳಿಬಿಟ್ಟು ಆ ಒಂದು ಕುಳಿತ ಧಾನ್ಯ ಅಂದರೆ ಹುರುಳಿ ಕಾಳು ದರ್ಬೆ ಸಮೇತ ಇಟ್ಟಿರೋದನ್ನು ತೊಗೊಂಡು ಯಾವುದೋ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಬಡವರಿಗೆ ಶೆಡ್ಡಲ್ಲಿ ವಾಸ ಮಾಡೋರಿಗೆ ಯಾರಿಗೋ ಕೊಡಿ ಅವ್ರು ಊಟ ಮಾಡ್ತಾರೆ. ಅದನ್ನು ಹುರುಳಿ ಕಾಳು ಹಾಕಿ ಪಲ್ಯ ಮಾಡ್ಬೋದು, ಸಾಂಬಾರು ಹಾಕೋಬೋದು, ಏನೋ ಒಂದು ಮಾಡ್ಬೋದು. ಮಾಡಿದ್ರೆ ನಾನು ಹೇಳಿದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಇದು ಒಂದು ತಂತ್ರ. ಮುದ್ರಾ ಆಯಿತು ತಂತ್ರ. ಎರಡನೇ ತಂತ್ರ ಏನಂತಂದರೆ ಇವತ್ತು ರಾತ್ರಿ ಅಥವಾ ಇವತ್ತು ದಿವಸ ಈ ಮಂತ್ರ ಹೇಳಿಬಿಟ್ಟು ಒಂದು ಇಡೀ ಹಣ್ಣು ಚಪಾತಿನೋ ರೊಟ್ಟಿನೋ ಏನೋ ತಿನ್ನುವಂಥ ಪದಾರ್ಥನ ನಾಯಿಗಳಿಗೆ ಬಡಿಸ್ಬಿಡ್ಬೇಕು, ನಾಯಿಗಳಿಗೆ ಆಹಾರ ನೀಡಬೇಕು. ಇದು ಇವತ್ತೊಂದೇ ದಿವಸ ಅಂತಲ್ಲ, ಪ್ರತಿ ಮಂಗಳವಾರ ದಿವಸ ನೀವು ಇದನ್ನು ಮಾಡೋದ್ರಿಂದ ಈ ಕುಜ ದೋಷಕ್ಕೆ ಸಂಬಂಧಪಟ್ಟ ಕೇತು ಗ್ರಹ ದೋಷ ಸಂಬಂಧಪಟ್ಟದೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ನವರಾತ್ರಿಲೇ ಮಾಡಬೇಕು ಅಂತಿಲ್ಲ, ನವರಾತ್ರಿ ಮಾಡೋದು ವಿಶೇಷ. ಪ್ರತಿ ಮಂಗಳವಾರ ದಿವಸ ಒಂದು ಇಡೀ ಉರುಳಿ ಅಥವಾ ಒಂದು 1/4 kg, ಒಂದು 100 ಗ್ರಾಮ್, ಒಂದು 200 ಗ್ರಾಮ್ ಉರುಳಿ ಕುಳಿತ ಧಾನ್ಯ ಮಂತ್ರ ಹೇಳಿ ಇನ್ನೊಬ್ಬರು ದಾನ ಮಾಡ್ತಾರೆ. ಮತ್ತು ಪ್ರತಿ ಮಂಗಳವಾರ ಅನ್ನಕ್ಕೆ ಏನಾದರೂ ತುಪ್ಪ, ಉಪ್ಪು, ಸಾಂಬಾರು ಅಥವಾ ಚಪಾತಿ, ಪಲ್ಯ ಏನಿದೋ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾಯಿಗಳಿಗೆ ಆಹಾರ ಕೊಡೋದ್ರಿಂದ ಕೇತುಗ್ರಹ ದೋಷ ಶಾಂತಿ ಆಗುತ್ತೆ. ಆಗ ಈ ವಾಸ್ತು ದೋಷ ನಿವಾರಣೆ ಆಗುತ್ತೆ. ನಾನು ಹೇಳಿದೆಲ್ಲ ದೋಷ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಕಳೆದ 9 ದಿವಸದಿಂದ ನಾವು ಈ ಒಂದು ನವರಾತ್ರಿ ಪ್ರಯುಕ್ತ ನವದುರ್ಗಿಯರ ಬಗ್ಗೆ ನನ್ನದೇ ಆದಂಥ ಅನುಭವ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಎಷ್ಟು ಲೋಪದೋಷ ಇದೆ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಸಮಾಜದಲ್ಲಿ ಇವತ್ತಿನ ಲಂಚ, ಮೋಸ, ವಂಚನೆ ಅಂತ ಕಲಿಯುವುದರಲ್ಲಿ ಬಹಳ ಕೆಟ್ಟ ಸಮಾಜನ ವಾಸ ಮಾಡ್ತಿದ್ದೀವಿ. ಆ ಸಮಾಜದಲ್ಲಿ ಬರುವಂಥ ಎಲ್ಲ ದೋಷಗಳನ್ನು ಧ್ವಂಸ ಮಾಡಿ, ನಾಶ ಮಾಡಿ, ಉಚ್ಚಾಟನೆ ಮಾಡಿ ಅದನ್ನು ನಮ್ಮನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ನವದುರ್ಗಿಯರ ಆಶೀರ್ವಾದ ಖಂಡಿತ ಬೇಕು. ನವಕೋಟಿ ನಾರಾಯಣರು ಕೋಟಿಗಟ್ಟ ದುಡ್ಡಿರೋಕ್ಕಿಂತ ದುರ್ಗಿಯರ ಆಶೀರ್ವಾದ ನಮ್ಮ ಜೊತೆಲಿತ್ತು ಅಂದರೆ ಇಡೀ ಜಗತ್ತೇ ನಮ್ಮ ಕೈಲಿರುತ್ತೆ. ಆದ್ದರಿಂದ ಈ ಒಂದು ನವರಾತ್ರಿ ವಿಶೇಷ ಸಂಚಿಕೆಯಲ್ಲಿ ಈ 9 ದಿವಸ 1 ಗಂಟೆಗಳ ಕಾಲ ನಾವು ಈ ಕಾರ್ಯಕ್ರಮವನ್ನು ಬಿತ್ತರಿಸಿದ್ವಿ. ಇದರಲ್ಲಿ ನಿಮಗೆ ಎಷ್ಟು ಅರ್ಥವಾಗಿದೆಯೋ ಅನ್ನೋ ಗೊತ್ತಿಲ್ಲ. ನನ್ನ ವೀಕ್ಷಕರಿಗೆಲ್ಲ ಕೇಳೋದಿಷ್ಟೇ, ಆ ಭಗವತಿ 9 ದುರ್ಗಿಯರು ನಿಮಗೆ ಇವತ್ತು ಉದ್ಯಾಪನೆ, ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ಆನಂದ ಸಕಲವೂ ಕೊಟ್ಟು ಬೇಗ ಎಲ್ರಿಗೂ ಮೋಕ್ಷ ಪ್ರಾಪ್ತಿಯಾಗುವಂತೆ ಮಾಡಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡ್ತೀವಿ. ಮಾಮೂಲಿನಂತೆ ನಾಳೆಯಿಂದ ನಮ್ಮ ಕಾರ್ಯಕ್ರಮ 8ವರೆಗೆ ಪ್ರಾರಂಭ ಆಗುತ್ತೆ. ಈ 9 ದಿವಸದಿಂದ 8ರಿಂದ 9 ಇತ್ತು. ನಾಳೆಯಿಂದ ಮಾಮೂಲಿನಂತೆ 8:30ಕ್ಕೆ ನಮ್ಮ ಕಾರ್ಯಕ್ರಮ. 8:30ರಿಂದ 9 ಗಂಟೆ ತನಕ ಯಥಾ ರೀತಿ ಕಾರ್ಯಕ್ರಮ ಮುಂದುವರಿಸ್ತೀವಿ. ಇದೇ ರೀತಿ ನಮ್ಮ ಸಂಚಿಕೆಗಳು ಏನಾದ್ರು ನೋಡೋಕ್ಕೆ ಮಿಸ್ ಆಗಿತ್ತು ನಿಮಗೆ ಕಾರಣ ಅಂತಂದ ಅಂದರೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬಲ್ಲಿ ಈ ನವರಾತ್ರಿದ ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡಿದ್ದೀವಿ. ಮತ್ತೊಮ್ಮೆ ನೋಡಿ, ಪ್ರತಿ ವಾರನೂ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.